ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಕಾವೇರಿಗಾಗಿ ಒಗ್ಗಟ್ಟಾಗಿ ಬಂಡ ನಾಯಕರೇ, ಮೋದಿ ಸೋನಿಯಾ ಚಿಂತೆ ಬಿಡಿ, ನಿಮ್ಮ ತಾಕತ್ತನ್ನ ನಾಡಿನ ಜನತೆಗಾಗಿ ತೋರಿಸಿ ಪ್ರದರ್ಶಿಸಿ. ವಿಶೇಷ ಅಧಿವೇಶನದಲ್ಲಿ ಕೆಚ್ಚೆದೆಯ ನಿರ್ಧಾರವನ್ನ ತೆಗೆದುಕೊಳ್ಳಿ. ಗುರು ಮೇಲಿನ ಮುನ್ಸನ್ನ ಮರ್ತಿದ್ದಾರೆ ದೇವೇಗೌಡರು. ಬಿಎಸ್ವೈ ಮಾತ್ರ ಸರ್ವಪಕ್ಷ ಸಭೆಗೆ ಹೋಗೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಈ ರಾಜಕೀಯದ ಮಧ್ಯೆ ಕಾವೇರಿಯ ಬಿಕ್ಕಟ್ಟಾಗಿಯೇ ಇರುತ್ತಾ? ಏನಾಗುತ್ತೆ? ನಮ್ಮ ರಾಜಕೀಯ ನಾಯಕರು ಏನ್ ಮಾಡ್ಬೇಕು? ಈ ವಿಚಾರದ ಕುರಿತಂತೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಕಾವೇರಿ ನೀರನ್ನ ಹರಿಯ ಬಿಡಬೇಕೋ ಬೇಡವೋ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ಕಾವೇರಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಬಿಜೆಪಿ ನಾಯಕರು ಯಾವ ಸಭೆಗೂ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಏನ್ ಬೇಕಾದ್ರೂ ಆಗ್ಲಿ, ದೆಹಲಿ ಬೀದಿಯಲ್ಲಿ ನಿಂತ್ಕೊಳ್ಳೋಣ, ಕಾವೇರಿಗೋಸ್ಕರ ಹೋರಾಡೋಣ ಅಂತಿದ್ದಾರೆ. ರಾಜಕೀಯದ ಈ ಮೇಲಾಟಗಳ ನಡುವೆ ಈ ಕಾವೇರಿ ಬಿಕ್ಕಟ್ಟಿಗೆ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ? ಇದೇ ಹೊತ್ತಿನ ವಿಶೇಷ. ಮೋದಿ ಸೋನಿಯಾ ಸಾಕು, ಕನ್ನಡಿಗರು ಒಂದಾಗಬೇಕು. ಎಸ್, ಸರ್ವಪಕ್ಷ ಸಭೆ ನಡೀತಾ ಇದೆ. ಈಗ ಕ್ಯಾಬಿನೆಟ್ ಸಭೆ ಆರಂಭ ಆಗುತ್ತೆ. ಸರ್ವಪಕ್ಷ ಸಭೆಯಲ್ಲಿ ಎಚ್.ಡಿ. ದೇವೇಗೌಡರು ಖಡಕ್ ಆಗಿ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವೇ ನಿಲುವು ತಳೆಯೋಣ, ಮಹದಾಯಿ ಕಾವೇರಿ ಹೋರಾಟ ಎರಡನ್ನು ಜೊತೆಯಾಗಿ ಮಾಡೋಣ. ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರ ಆಗಲಿ ಅದರ ಜೊತೆಗೆ ಜೆಡಿಎಸ್ ನಿಂತೇ ನಿಲ್ಲುತ್ತೆ. ಕರ್ನಾಟಕದ ಹಿತಕ್ಕಾಗಿ ಪಕ್ಷದ ಭಿನ್ನಾಭಿಪ್ರಾಯವನ್ನ ಜೆಡಿಎಸ್ ಮರೆಯುತ್ತೆ. ಕಾವೇರಿ ಮಹದಾಯಿ ಎರಡರಲ್ಲೂ ಅನ್ಯಾಯ ಆಗ್ತಾ ಇದೆ. ಬಿಜೆಪಿ ನಮ್ಮ ಜೊತೆಗೆ ಬರ್ಲಿ ಬರ್ದೇ ಇರ್ಲಿ, ನಾವು ಮಾತ್ರ ಜನರ ಜೊತೆ ಇರೋಣ. ನ್ಯಾಯಾಂಗ ಹೋರಾಟದ ಜೊತೆಗೆ ದೆಹಲಿಯ ರಸ್ತೆಯಲ್ಲೂ ಇಳಿಯೋಣ. ಇಂತಹ ತೀರ್ಪು ಪರಿಸ್ಥಿತಿ ನಾನು ನನ್ನ ರಾಜಕೀಯ ಜೀವನದಲ್ಲಿ ಕಂಡಿರುವಂತಹ ಪರಿಸ್ಥಿತಿ ಮತ್ತು ತೀರ್ಪನ್ನ ನೋಡೇ ಇಲ್ಲ. 55 ವರ್ಷದ ನನ್ನ ರಾಜಕೀಯ ಅನುಭವದಲ್ಲಿ ಎಂದೂ ನೋಡಿಲ್ಲ. ಪ್ರಧಾನಿ ಮಧ್ಯಸ್ಥಿಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ರೀತಿ ಬೇಜವಾಬ್ದಾರಿತನವನ್ನ ತೋರಿಸುತ್ತೆ. ಪ್ರಧಾನಿ ಮಧ್ಯಸ್ಥಿಕೆಗಾಗಿ ಸಚಿವರ ಮನೆ ಬಾಗಿಲಿಗೆ ಹೋಗಲು ನಾನು ಸಿದ್ಧನಿದ್ದೇನೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ನಾವು ಐಕ್ಯತೆಯಿಂದ ಇರಬೇಕು. ನಾವೆಲ್ಲ ಒಗ್ಗಟ್ಟಾಗಿಯೇ ಹೋರಾಟ ಮಾಡೋಣ. ರೈತರ ಹಿತಕ್ಕಾಗಿ ಎಂತಹದ್ದೇ ಪರಿಸ್ಥಿತಿ ಬರಲಿ, ಸರ್ಕಾರದ ಜೊತೆಗೆ ನಾವಿರ್ತೇವೆ, ಜೊತೆಯಾಗಿ ಎದುರಿಸೋಣ ಅಂತ ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಖಡಕ್ ಮಾತುಗಳನ್ನ ಆಡಿದ್ದಾರೆ. ಎಸ್, ಈ ಕುರಿತಂತೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ. ಸಂಸದರಾದಂತಹ ಪ್ರತಾಪ್ ಸಿಂಹ, ಮರಲಿಂಗೇಗೌಡರು, ಶಿವರಾಮೇಗೌಡರು ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ. ಇನ್ನು ಈ ಭಾನುವಾರ ಪತ್ರಿಕೆಯ ಸಂಪಾದಕರು, ರಾಜಕೀಯ ವಿಶ್ಲೇಷಕರು ಮಹಾದೇವ್ ಪ್ರಕಾಶ್ ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ನನ್ನ ಪ್ರಶ್ನೆ ಸ್ಟ್ರೇಟ್. ಮೋದಿ ಸೋನಿಯಾ ಸಾಕು, ಕನ್ನಡಿಗರೆಲ್ಲ ಒತ್ತಾಗಿ ಅಂತ ಬಾಯ್ ಬಡ್ಕತಾ ಇದ್ರು. ಬಿಜೆಪಿ ಸರ್ವಪಕ್ಷಗಳ ಸಭೆಗೆ ಹೋಗ್ಬೇಡಿ ಅಂತ ಯಡಿಯೂರಪ್ಪನವರಿಂದ ಫರ್ಮಾನ್ ಹೋಗುತ್ತೆ ಅನ್ನೋದಾದ್ರೆ ಇದರ ಅರ್ಥ ಏನು? ರಾಧಾ, ಇದು ತುಂಬ ಸ್ಪಷ್ಟ. ಇದೊಂದು ರೀತಿಯಲ್ಲಿ ಪಲಾಯನವಾದ. ಇವತ್ತು ನರೇಂದ್ರ ಮೋದಿ ಅವರು ಕರ್ನಾಟಕದ ಮಹದಾಯಿ ಮತ್ತು ಕಾವೇರಿ ನದಿ ಈ ಎರಡೂ ವಿವಾದವನ್ನು ಇತ್ಯರ್ಥಪಡಿಸೋದಕ್ಕೆ ಅವರು ಮಧ್ಯಪ್ರವೇಶ ಮಾಡಬಹುದಾಗಿತ್ತು. ಅವರು ಮಧ್ಯಪ್ರವೇಶ ಮಾಡಲಿಲ್ಲ. ಎರಡೂ ವಿವಾದಕ್ಕೆ ಸಂಬಂಧಿಸಿದ ಹಾಗೆ ಅವರು ಸಂಪೂರ್ಣವಾಗಿ ಮೌನವನ್ನು ವಹಿಸಿದರು. ಮೌನವನ್ನು ವಹಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಕರ್ನಾಟಕದ ಜನತೆಗೆ ಯಾಕೆ ಇವರು ಮೌನವನ್ನು ವಹಿಸ್ತಾ ಇದ್ದಾರೆ, ಹಿ ಶುಡ್ ಟೇಕ್ ಆ್ಯಕ್ಟಿವ್ ಪಾರ್ಟ್ ಅನ್ನುವಂತಹ ಅಂತಂದರೆ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಲಿ ಅನ್ನೋದು ಕರ್ನಾಟಕದ ಜನರ ಆಶಯ ಆಗಿತ್ತು. ಆದರೆ ನರೇಂದ್ರ ಮೋದಿಯವರು ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಕಾವೇರಿಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕ್ಲೈಮ್ಯಾಕ್ಸನ್ನು ತಲುಪ್ತಾ ಇರುವಂತಹ ಸಂದರ್ಭದಲ್ಲಿ ಮೋದಿ ಅವರು ಸಂಪೂರ್ಣ ಮೌನವನ್ನು ವಹಿಸಿದರು. ಮೌನವನ್ನ ವಹಿಸಲಿ ಸರ್,
ಮೋದಿ ಅವರು ಮೌನವನ್ನ ವಹಿಸಲಿ, ರಾಜ್ಯ ಬಿಜೆಪಿ ನಾಯಕರು ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಅವ್ರು ಯಾಕೆ ಸಭೆ ಕರೆದ್ರೆ ಮುಖ್ಯಮಂತ್ರಿಗಳು ಸಭೆ? ಸುರೇಶ್ ಕುಮಾರ್ ಅವರು ನಿನ್ನೆ ಪಬ್ಲಿಕ್ ಟಿವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದ್ ಕಡೆ ಶಿವರಾಮೇಗೌಡರು, ಒಂದ್ ಕಡೆ ಸುರೇಶ್ ಅವರು ಮಾತಾಡ್ತಾ ಅವ್ರು ಏನ್ ಹೇಳಿದ್ರು, ಅಧಿವೇಶನ ಕರೀಲಿ, ಸರ್ವಪಕ್ಷ ಸಭೆ ಕರೀಲಿ, ಕುತ್ಕೊಳ್ಳೋಣ, ಮಾತಾಡೋಣ. ನಿನ್ನೆ ಇವರು ಯಾರು, ನಮ್ಮ ರವಿ ಸುಬ್ರಹ್ಮಣ್ಯ ಹೇಳಿದ್ದೇನು ಏನ್ರಿ, ಪ್ರಧಾನಿಗಳನ್ನ ಕರೆಸಿ ಅಂದ್ರೆ ಅವ್ರು ಏನ್ ಹೇಳಿದ್ರು ಸರ್? ಅವ್ರು ಹೇಳಿದ್ದು ಸರ್ವಪಕ್ಷ ಸಭೆ ಕರೀಲಿ, ನಾವೆಲ್ಲ ನಿರ್ಧಾರ ಮಾಡೋಣ, ನಿರ್ಧಾರ ಏನು ಹೊರಹೊಮ್ಮುತ್ತೋ ಅದನ್ನ ನಾವು ಪ್ರಧಾನಿಗಳಿಗೆ ತಲುಪಿಸ್ತೀವಿ ಅಂತ ಇಷ್ಟೆಲ್ಲ ಭಾಷಣ ಹೇಳಿದಂತ ಬಿಜೆಪಿ ನಾಯಕರು ಇವತ್ತು ಪಲಾಯನವಾದ ಮಾಡ್ತಾರೆ, ನಾವು ಸಭೆಗೆ ಹಾಜರಾಗಲ್ಲ ಅಂತ ಅಂತಾರೆ. ಅಂತ ಅವ್ರಿಗೆ ಏನಾಗಿದೆ ಅಂತಂದ್ರೆ ಬಿಜೆಪಿ ನಾಯಕರಿಗೆ ನರೇಂದ್ರ ಮೋದಿ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತೇನಾದ್ರೂ ಒಂದು ವೇಳೆ ಅವರು ಸರ್ವಪಕ್ಷಗಳ ಸಭೆಗೆ ಹಾಜರಾಗಿದ್ದಿದ್ರೆ ಎಲ್ಲರೂ ಬಿಜೆಪಿ ನಾಯಕರಿಗೆ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶ ಮಾಡಲಿ, ನೀವು ಮೋದಿ ಅವರ ಮೇಲೆ ಒತ್ತಡ ತನ್ನಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವರು ಒಂದು ರೀತಿ ಗುಲಾಮರಾಗಿದ್ದಾರೆ ಹೈಕಮಾಂಡ್ಗೆ. ನರೇಂದ್ರ ಮೋದಿ ಅವರಿಗೆ ಗುಲಾಮತನವನ್ನು ಒಪ್ಕೊಂಡು ಬದುಕ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಇವ್ರಿಗೆ ಏನಾಗಿದೆ ಅಂದ್ರೆ ದೇ ಕ್ಯಾನ್ ನಾಟ್ ಸರ್ವಪಕ್ಷಗಳ ಸಭೆಯಲ್ಲಿ ಬಂದು ನಾವು ನರೇಂದ್ರ ಮೋದಿ ಅವರನ್ನ ಒಪ್ಪಿಸ್ತೀವಿ, ಈ ವಿವಾದಕ್ಕೆ ಸಂಬಂಧಿಸಿದ ಹಾಗೆ ಮಧ್ಯಪ್ರವೇಶವನ್ನು ಮಾಡಿ ಅಂತ ಅವರನ್ನ ಕೇಳ್ತೀವಿ ಅನ್ನೋ ಹೇಳುವ ನೈತಿಕವಾದಂತಹ ಶಕ್ತಿ ಇಲ್ಲ. ಹಾಗಾಗಿ ಸರ್ವಪಕ್ಷ ಸಭೆಯನ್ನ ಬಹಿಷ್ಕಾರ ಮಾಡಿ. ಅಲ್ಲ, ಯಡಿಯೂರಪ್ಪನವ್ರಿಗೂ ನಿಜಕ್ಕೂ ಒಂದು ರೀತಿ ಪಲಾಯನವಾದ ಸರ್. ಯಡಿಯೂರಪ್ಪನವ್ರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಇರುವಂತಹ ಕೆಮಿಸ್ಟ್ರಿ ಮತ್ತು ಏನ್ ಹೇಳ್ತಾರೆ, ಅದು ದುಶ್ಮನಿನೋ ಅಥವಾ ಬೇರೆ ತರದ ಒಂದು ಏನ್ ಹೇಳ್ತಾರೆ ಸಂಬಂಧಗಳು ಮತ್ತು ದೇವೇಗೌಡರು ಸಿದ್ದರಾಮಯ್ಯನವರ ನಡುವಿನ ಆ ಕೆಮಿಸ್ಟ್ರಿ, ಹಾಗೆ ನೋಡಿದ್ರೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರ ಮಧ್ಯೆಯ ಕೆಮಿಸ್ಟ್ರಿ ತುಂಬಾ ಬೆಟರ್ ಆಗಿದೆ ಕಂಪೇರ್ ಟು ದೇವೇಗೌಡರು. ಅಂಥದ್ರಲ್ಲಿ ಹಳೆ ದ್ವೇಷವನ್ನ, ಹಳೆಯ ಮುನಸನ್ನ ಎಲ್ಲವನ್ನ ಮರೆತು ಮುಖ್ಯಮಂತ್ರಿಗಳು ದೇವೇಗೌಡರ ಬಳಿ ಹೋಗ್ತಾರೆ. ದೇವೇಗೌಡರು ಗೋ ಅಹೆಡ್ ಸಿದ್ದರಾಮಯ್ಯನವರೇ, ಐ ವಿಲ್ ಬಿ ವಿತ್ ಯು ಅಂತ ಹೇಳ್ತಾರೆ ಅಂತಂದ್ರೆ ಎಲ್ಲ ಮುನಿಸು ಕಾವೇರಿ ವಿಚಾರದಲ್ಲಿ ವಾಶ್ ಔಟ್ ಆಗುತ್ತೆ ಅನ್ನೋದಾದ್ರೆ, ಯಡಿಯೂರಪ್ಪನವ್ರಿಗೊಂದು ಸಭೆಗೆ ಬರೋದಕ್ಕೂ ಕೂಡ ಅವರಿಗೆ ಧೈರ್ಯ ಇಲ್ಲ ಅನ್ನೋದಾದ್ರೆ ವಾಟ್ ಈಸ್ ದಿಸ್? ಇಳಿ ವಯಸ್ಸಲ್ಲಿ ದೇವೇಗೌಡರು ಮಾಡೋದನ್ನ ಯಡಿಯೂರಪ್ಪನವರು ರಾಜ್ಯ ನಾಯಕರು, ಒಬ್ಬ ಸಾಹಿತಿ ಇರಲಿ, ಒಬ್ಬ ಪತ್ರಕರ್ತ ಇರಲಿ, ಒಬ್ಬ ರಾಜಕಾರಣಿ ಇರಲಿ, ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಅಂತ ಅಂದಾಗ ಸಹಜವಾಗಿ ಕುದಿಯುತ್ತೆ. ನಿನ್ನೆ ರವಿ ಸುಬ್ರಹ್ಮಣ್ಯ ಅವರು ಮಾತಾಡ್ತಾ ಇದ್ದಾಗ ನನಗೊಂದು ರೀತಿ ಐ ವಾಸ್ ಬಾಯ್ಲಿಂಗ್. ನಾನೊಬ್ಬ ಪತ್ರಕರ್ತ ಇರಬಹುದು, ನ್ಯೂಟ್ರಲ್ ಆದಂತಹ ಸ್ಟ್ಯಾಂಡ್ ನನಗೆ ತಗೊಳಕ್ ಸಾಧ್ಯ ಆಗ್ಲಿಲ್ಲ. ನಿನ್ನೆ ಯಾಕಾಗ್ಲಿಲ್ಲ ಅಂತಂದ್ರೆ ನ್ಯೂಟ್ರಲ್ ಆದ ಸ್ಟ್ಯಾಂಡ್ ತಗೊಳಕ್ ಸಾಧ್ಯವೇ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಟ್ ಈಸ್ ಕಾವೇರಿ ಅನ್ಯಾಯ ಆಗ್ತಾ ಇದೆ, ಮಹದಾಯಿ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕದ ಜನರನ್ನ ಸಂಪೂರ್ಣವಾಗಿ ಪಾತಾಳಕ್ಕೆ ಮೆಟ್ಟ ಹಾಕ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಷ್ಟು ದಿವಸ ಸಹಿಸ್ಕೊಂಡಿರೋಕ್ಕಾಗುತ್ತೆ? ನಾವು ಜರ್ನಲಿಸ್ಟ್ ಆಗಿ ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡೇ ಹೋಗ್ತಾ ಹೋದ್ರೆ ಆಗೋದಿಲ್ಲ. ಅದು ಕರ್ನಾಟಕಕ್ಕೆ ಅನ್ಯಾಯ ಆದಾಗ ನಾವೇನು ಅಲ್ಲ, ವಿ ಆರ್ ಕನ್ನಡಿಗಸ್. ಕನ್ನಡಕ್ಕೆ ಅನ್ಯಾಯ ಆಗಿದೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕರ್ನಾಟಕವನ್ನ ಮೂಲೆಗುಂಪು ಮಾಡ್ತಾ ಇದೆ ಅಂತ ಅಂದಾಗ ಯಾವುದೇ ಕಾರಣಕ್ಕೆ ನಾವು ಯಾವುದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆಲ್ ರೈಟ್, ಓಕೆ. ತಾವು ಸಾಹಿತಿಗಳ ವಿಚಾರವನ್ನ ಎತ್ತಿದ್ರಿ. ಸಾಹಿತಿಗಳು ಯಾವ ವಿಚಾರಕ್ಕೆ ಬಂದ್ರೋ ಬಿಟ್ರೋ ಗೊತ್ತಿಲ್ಲ, ಪ್ರತಿ ಬಾರಿಯೂ ಕೂಡ ಅದು ಭಗವದ್ಗೀತೆ ವಿಚಾರ, ಅಸಹಿಷ್ಣುತೆ, ಇಂತಹ ವಿಚಾರದಲ್ಲಿ ನಾವು ಪ್ರಶಸ್ತಿ ವಾಪಸ್ ಕೊಟ್ಬಿಡ್ತೀವಿ ಅಂತ ಆಗಾಗ್ಗೆ ಏನೇನೋ ತಿಸ್ರಗಳು ಮಾಡ್ಕೊಳ್ತಾ ಇರೋರು ಇವತ್ತು ಹೋಲ್ಸೇಲ್ ಆಗಿ ಅವರು ಕೂಡ ಹೊರಗಡೆ ಬಂದಿದ್ದಾರೆ. ನಾಳೆ ಮಂಡ್ಯದಲ್ಲಿ ನಾವು ಹೋರಾಟಕ್ಕೆ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಬಂಡಾಯ ಸಾಹಿತ್ಯ ಸಂಘಟನೆಯ ನಾಯಕರು ಬರಗೂರು ರಾಮಚಂದ್ರಪ್ಪನವರಿಂದ ಆರಂಭಗೊಂಡು ಭಗವದ್ಗೀತೆಯನ್ನ ವಿರೋಧಿಸಿದಂತಹ, ಆಮೇಲೆ ಏನು ಈ ದನದ ಮಾಂಸಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಚಳವಳಿಯನ್ನ ಮಾಡಿದಂತಹ ಬುದ್ಧಿಜೀವಿಗಳು, ಸಾಹಿತಿಗಳು, ಬರಳು ಸಿದ್ದಪ್ಪ, ಸಿದ್ದರಾಮಯ್ಯ, ಈ ರೀತಿ ಅನೇಕರು. ನಡೆಯುವ ವಿಚಾರಣೆಗೆ ಕರ್ನಾಟಕ ಗೈರಾಗಲಿ ಅಂತ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರಕ್ಕೆ ಸಲಹೆಯನ್ನ ನೀಡಲಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿ ಹೋಗಿಲ್ಲ, ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರು ಅಲ್ಲಿ ಇದ್ದಾರೆ. ಇನ್ನು ಶನಿವಾರದಂದು ವಿಧಾನಮಂಡಲದ ವಿಶೇಷ ಅಧಿವೇಶನವನ್ನ ಕರೆಯಲಾಗುತ್ತೆ. ಈ ವಿಶೇಷ ಅಧಿವೇಶನದಲ್ಲಿ
ಸಮಗ್ರ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಮತ್ತು ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯ ಇಲ್ಲ ಅಂತ ಅಧಿವೇಶನದಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಂಡು ಅದನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಡುವಂತಹ ಒಂದು ನಿರ್ಧಾರವನ್ನ ಮಾಡಲಾಗಿದೆ. ಆದರೆ ಈ ನಿರ್ಣಯಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಎಷ್ಟರ ಮಟ್ಟಿಗೆ ಮಾನ್ಯತೆ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಸಬೇಕಾಗುತ್ತೆ. ಆದ್ರೆ ತಮ್ಮ ಹಕ್ಕೊತ್ತಾಯ ಮತ್ತು ನಮ್ಮ ಎಲ್ಲರ ಬಯಕೆ ಒತ್ತಾಸೆ ಇದು ಅಂತ ಒಂದು ವಿಚಾರವನ್ನ ಮಂಡಿಸುವ ನಿಟ್ಟಿನಲ್ಲಿ ಈ ತರದ ನಿರ್ಧಾರಗಳು ತುಂಬಾ ಅವಶ್ಯಕ ಅಂತ ಅನ್ಸುತ್ತೆ. ಅಂದ್ರೆ ಸೆಪ್ಟೆಂಬರ್ 27ರಂದು ಸುಪ್ರೀಂನಲ್ಲಿ ನಡೆಯುವಂತಹ ವಿಚಾರಣೆಗೆ ಗೈರಾಗೋದು, ವಿಶೇಷ ಅಧಿವೇಶನ ನಡೆಸೋದು, ಅದರಲ್ಲೇ ತಮಿಳುನಾಡಿಗೆ ನೀರು ಬಿಡೋಕೆ ಸಾಧ್ಯ ಇಲ್ಲ ಅಂತ ನಿರ್ಣಯವನ್ನ ಅಂಗೀಕಾರ ಮಾಡುವಂತೆ ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಈಗ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಓಕೆ, ಕಾವೇರಿ ಕೊಳ್ಳದ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಕರೆದಂತಹ ಸರ್ವಪಕ್ಷ ಸಭೆಗೆ ತಾವು ಗೈರಾಗಿದ್ದೀರಿ. ಇದು ತಮ್ಮ ಪಕ್ಷದ ಸೂಚನೆಯಂತೆ ತಾವು ನಡೆದುಕೊಂಡಿದ್ದೀರಾ? ಪ್ರತಾಪ್ ಸಿಂಹ ಅವರೇ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆಯಾ? ಓಕೆ ಓಕೆ, ಕೇಳಿಸ್ತಾ ಇದೆ. ನೋಡಿ, ಇವತ್ತು ಮಧ್ಯಾಹ್ನ ನಡೆದಂತ ಮೈಸೂರಿನಲ್ಲಿ ಪ್ರಶ್ನೆ ಗೊತ್ತಾಯ್ತು. ಮೈಸೂರಿನಲ್ಲಿ ನಡೆದಂತ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ್ರು, ಇವತ್ತಿನ ಸಭೆಗೆ ಹೋಗ್ತಾ ಇದೆಯಾ ಅಂತ. ನಾನು ಹೇಳಿದೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲ, ನಿಮ್ಮ ಪಕ್ಷದಲ್ಲಿ ಈ ರೀತಿ ನಿರ್ಧಾರ ತೆಗೆದುಕೊಂಡಿದ್ರೆ, ನಾನು ಅಧಿಕೃತವಾಗಿ ನನಗೇನು ಮಾಹಿತಿ ಬಂದಿಲ್ಲ, ಹಾಗಾಗಿ ಅಲ್ಲಿ ಬಹುಶಃ ನನಗೆ ಈ ರೀತಿ ಮಾಹಿತಿಯನ್ನು ಬಂದಿಲ್ಲದೆ ಇರೋ ಕಾರಣಕ್ಕೆ ಹೋಗ್ಬೋದು ಅಂತ ಕಾಣಿಸ್ತದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಅದಾದ ನಂತರ ನನಗೆ ಮಾಹಿತಿ ಗೊತ್ತಾಯ್ತು, ಇದನ್ನ ಏನು ಅಂತಂದ್ರೆ ಪಕ್ಷದಿಂದ ಅಧಿಕೃತವಾಗಿ ಗೊತ್ತಾದ ನಂತರ ಈ ರೀತಿ ನಾವು ಇದನ್ನ ಈ ಸಭೆಗೆ ಹೋಗ್ತಾ ಇಲ್ಲ ಅಂತ. ನಾನು ಅದಕ್ಕೆ ಕಾರಣವನ್ನು ಕೇಳಿದಾಗ ಒಂದು ಏನು ಅಂತಂದ್ರೆ, ಈ ಹಿಂದೆ ನಡೆದಿದ್ದಂತಹ ಸರ್ವ ಪಕ್ಷಗಳ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ವಿಪಕ್ಷದ ನಾಯಕರಾದಂತಹ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ, ಸರ್ಕಾರದ ಜೊತೆ ನಾವಿದೀವಿ ಅಂತ ಹೇಳಿದ್ರು. ಹೀಗಾಗಿಯೂ ಕೂಡ ಆ ಸಭೆಯಲ್ಲಿ ಏನು ಕೈಗೊಂಡಂತ ನಿರ್ಣಯದ ಹೊರತಾಗಿಯೂ ಕೂಡ ಸುಪ್ರೀಂ ಕೋರ್ಟ್ಗೆ 10,000 ನಾವು ಏನು ಕ್ಯೂಸೆಕ್ಸ್ ನೀರನ್ನ ಬಿಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಆ ಸಭೆಯಲ್ಲಿ ಏನ್ ನಿರ್ಣಯ ತಗೊಂಡಿದ್ರು ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳಿಲ್ಲ. ಜೊತೆಗೆ ಆ ಸಭೆಯಲ್ಲಿ ಇನ್ನೊಂದು ಮಾತು ಪ್ರಶ್ನೆ ಬಂದಿತ್ತು, ಪ್ರಧಾನಿಯವರನ್ನ ಇದು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಕೇಳಬಹುದಾ ಅಂತ ಬಂದಾಗ ಅಲ್ಲಿ ಏನು ಅಡ್ವೊಕೇಟ್ ಆಗಿರುವಂತಹ ಕಾತರ್ಕಿ ಅವರು ಹೇಳಿದ್ರು, ಇಲ್ಲಿ ಪ್ರಧಾನಿಯವರಿಗೆ ಕಾನೂನಿನಲ್ಲಿ ಅವರ ಏಕಾಏಕಿಯಾಗಿ ಹಸ್ತಕ್ಷೇಪವನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಇಷ್ಟಾಗಿಯೂ ಕೂಡ ಸರ್ಕಾರ ಹೊರಗಡೆ ಬಂದು ಪ್ರಧಾನಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಹೇಳಿ ಒಂದು ಏನು ತಗಾದೆಯನ್ನು ತೆಗಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಇವರು ಕಾನೂನಿನ ಹೋರಾಟದಲ್ಲಿ ಕರ್ನಾಟಕದ ಬಗ್ಗೆ ಬಲವಾಗಿ ಪ್ರತಿಪಾದನೆಯನ್ನು ಮಾಡುವಾಗ ನಮ್ಮ ಹತ್ರ ಕೊಡ್ಲಿಕ್ಕೆ ನೀರೇ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಬಹುದಿತ್ತು. ಆದ್ರೆ 10,000 ಕ್ಯೂಸೆಕ್ಸ್ ನೀರು ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಅವ್ರು 15,000 ಅಂತ ಹೇಳಿ ಮಧ್ಯದಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡ್ರು. ಜೊತೆಗೆ ಈ ಹಿಂದೆನೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬೇಡಿ, ನಾವು ಸರ್ಕಾರ ಜೊತೆ ಇದೀವಿ, ಪರಿಸ್ಥಿತಿಯನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಎದುರಿಸೋಣ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ಕರೆದ್ರಲ್ಲ ಸಭೆಯನ್ನು ನೋಡಿ, ಇವತ್ತಿನ ಸಭೆ ಹಿಂದಿನ ಸಭೆಗೂ ಇದಕ್ಕೆ ಏನು ವ್ಯತ್ಯಾಸ ಇರಲಿಲ್ಲ. ಈ ಸಭೆಯ ನಂತರ ಕ್ಯಾಬಿನೆಟ್ ಸಭೆ ಇದೆ. ಅಂದ್ರೆ ಈ ಸಭೆಯಲ್ಲೂ ಕೂಡ ಅಭಿಪ್ರಾಯನ ಪಡ್ಕೊಳ್ಳುವಂತದ್ದಾಗಿದೆ ಹೊರತು ಇಲ್ಲಿ ನಿರ್ಣಯ ಆಗುದಿಲ್ಲ. ಕುಮಾರಸ್ವಾಮಿಯವರು ಸಭೆಯಿಂದ ಹೊರಗಡೆ ಬಂದು ಹೇಳಿದಂತಹ ಹೇಳಿಕೆಯನ್ನು ನೋಡಿದಾಗ ಅದು ಕೂಡ ಸ್ಪಷ್ಟವಾಗುತ್ತೆ. ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ನೀವು ನಿರ್ಣಯ ತೆಗೆದುಕೊಳ್ಳೋದಾದ್ರೆ, ಈ ಸಭೆಯಲ್ಲಿ ನೀವು ನಿರ್ಣಯ ತೆಗೆದುಕೊಳ್ಳೋದಿಲ್ಲ, ಬರೀ ಅಭಿಪ್ರಾಯವನ್ನು ಕೇಳೋದಾದ್ರೆ, ಈ ಹಿಂದೆನೆ ನಾವು ಅಭಿಪ್ರಾಯವನ್ನು ಹೇಳಿ ಆಗಿದೆ, ಯಾವುದೇ ಕಾರಣಕ್ಕೂ ಕರ್ನಾಟಕದ ಹಿತಾಸಕ್ತಿಯನ್ನು ಬಲಿಗೊಟ್ಟು ನಾವು ನೀರನ್ನು ಬಿಡೋದು ಬೇಡ ಅಂತ ಹೇಳಿ. ಹಾಗಾಗಿ ಈ ಸಭೆಗೆ ಹೋಗೋದ್ರಿಂದ ಏನು ಹೋಗದೇ ಇದ್ರೂ ಕೂಡ ನಡೀತದೆ. ಜೊತೆಗೆ ನಮ್ಮ ನಿಲುವನ್ನು ಬಹಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಈ ಸಭೆಗೆ ಕಿಮ್ಮತ್ತಿನ ಬೆಲೆಯನ್ನ ಸರ್ಕಾರನೇ ಕೊಡದೇ ಇರೋ ಕಾರಣಕ್ಕೆ ನಾವು ಅದಕ್ಕೆ ಹೋಗಿಲ್ಲ ಅಷ್ಟೇ. ಆಲ್ ರೈಟ್, ಪ್ರತಾಪ್ ಸಿಂಹ ಅವರೇ, ತಾವು ಈ ಹಿಂದೆ ಪತ್ರಕರ್ತರಾಗಿದ್ದೀರಿ ಮತ್ತು ತಮಗೂ ಕೂಡ ಈ ತರ ಸರ್ವಪಕ್ಷ ಸಭೆಗಳು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಅದರಲ್ಲೂ ಕೂಡ ನ್ಯಾಯಾಲಯದಲ್ಲಿ ನಾವು ಬಹಳಷ್ಟು ಪೆಟ್ಟಿನ ಮೇಲೆ ಪೆಟ್ಟು ತಿಂದ ಮೇಲೆ ಗಂಭೀರತೆ ಎಷ್ಟರ ಮಟ್ಟಿಗೆ ಪೀಕ್ಗೆ ಹೋಗಿದೆ ಅಂತ ಅರಿವಾದ ಮೇಲೂ ಕೂಡ ಯಡಿಯೂರಪ್ಪನವರು ಸರ್ವಪಕ್ಷ ಸಭೆ ಬದಲು ವಿಧಾನಮಂಡಲ ಅಧಿವೇಶನ ನಡೆಸಲಿ ಅಂತ ಹೇಳ್ತಾರೆ. ಅಂದ್ರೆ ಸರ್ವಪಕ್ಷ ಸಭೆಯಲ್ಲಿ ಕೇಳದೆ ಇರುವಂತಹ ಮುಖ್ಯಮಂತ್ರಿಗಳು ವಿಧಾನಮಂಡಲದ ಅಧಿವೇಶನದಲ್ಲಿ ಕೇಳ್ಬಿಡ್ತಾರಾ? ಅದಕ್ಕೂ ಕೂಡ ತಾವು ಬಹಿಷ್ಕಾರ ಹಾಕ್ತೀರಾ ಹೇಗೆ ಬಿಜೆಪಿಯವರು? ನೋಡಿ ರಾಧಾ ಹಿರೇಗೌಡ್ರೆ, ಏನು ವಿಧಾನಸಭೆಯ ಅಧಿವೇಶನವನ್ನ ಕರಿಬೇಕು ಅಂತ ಹೇಳಿ ಒತ್ತಾಯ ಮಾಡಿದವರೇ ಸನ್ಮಾನ್ಯ ಯಡಿಯೂರಪ್ಪನವರು. ಯಾಕೆ ಒತ್ತಾಯವನ್ನು ಮಾಡಿದ್ರು ಅಂತಂದ್ರೆ, ಈ ಹಿಂದೆ ನಡೆದಂತ ಎಲ್ಲ ಸರ್ವ ಪಕ್ಷಗಳ ಸಭೆಯನ್ನು ನೋಡಿ,
ಸರ್ವ ಪಕ್ಷಗಳ ಸಭೆ ಆಗ್ತಿತ್ತು. ಸಭೆ ಆದ ನಂತರ ಬಂದಾಗ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಅಲ್ಲಿ ನಿರ್ಧಾರ ಕೈಗೊಂಡಿದ್ದಕ್ಕೆ ಅನುಗುಣವಾಗಿ ಪ್ರತಿಪಕ್ಷಗಳನ್ನ ಹೇಳಿಕೆಯನ್ನು ಕೊಟ್ರೆ ಮುಖ್ಯಮಂತ್ರಿಗಳು ಬಂದು ಅದರಲ್ಲಿ ಮತ್ತೆ ರಾಜಕಾರಣ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಅಭಿಪ್ರಾಯ ನಿಲುವು ಏನಿದೆ ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಸಾರ್ವಜನಿಕರ ಮುಂದೆ ಅದು ಕುಲ್ಲಂಕುಲ್ಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಅಧಿವೇಶನವನ್ನು ಕರೀರಿ. ಯಾಕಂದ್ರೆ ಸರ್ವ ಪಕ್ಷಗಳನ್ನ ಸಭೆಯನ್ನು ಕರೆದು ಒಳಗಡೆ ಒಂದು ಮಾತಾಡುವಂತ, ಹೊರಗಡೆ ಬಂದು ನೀವು ರಾಜಕೀಯ ಮಾತಾಡುವಂತ ಒಂದು ಪ್ರಸಂಗಗಳು ಹಿಂದೆ ನಡೆದಿದೆ. ಹಾಗಾಗಿ ಸಾರ್ವಜನಿಕರ ಎದುರುಗಡೆ ಚರ್ಚೆ ನಡೀಲಿ ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರು ಬಹಳ ಒಳ್ಳೆಯ ಉದ್ದೇಶದಿಂದ ಈ ಸರ್ಕಾರ ಈ ಒಂದು ಇಬ್ಬಂದಿ ನಿಲುವನ್ನು ಬಿಡಬೇಕು, ಸರ್ಕಾರದ ನಿಲುವು ಸ್ಪಷ್ಟವಾಗಬೇಕು ಸಾರ್ವಜನಿಕರ ಎದುರು ಅನ್ನೋ ಕಾರಣಕ್ಕೋಸ್ಕರ ಅಧಿವೇಶನವನ್ನು ಕರೆದಿದ್ದಾರೆ. ಅಧಿವೇಶನದಲ್ಲಿ ಇವರು ಸ್ಪಷ್ಟವಾಗಿ ಇವ್ರ ನಿಲುವು ಏನಿದೆ ಅದನ್ನು ಸ್ಪಷ್ಟಪಡಿಸಲಿ. ಇವತ್ತಿನ ಸಭೆಯಲ್ಲೂ ಕೂಡ ನೀವು ನೋಡಿ, ಇವತ್ತಿನ ಸಭೆ ನಿರ್ಣಯ ಆಗಿದ್ದೇನು, ಹಿಂದಿನ ಸಭೆಯಲ್ಲಿ ಏನು ಬಿಜೆಪಿಯವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದೇ ಅಭಿಪ್ರಾಯ ಈ ದಿನ ಈ ಸಭೆಯಲ್ಲೂ ಕೂಡ ವ್ಯಕ್ತವಾಗಿದೆ. ಸಭೆಯಲ್ಲಿ ವ್ಯಕ್ತವಾದಂತಹ ಅಂಶಗಳು ಪ್ರತಾಪ್ ಸಿಂಹ ಅವರೇ, ಶನಿವಾರ ವಿಶೇಷ ಅಧಿವೇಶನವನ್ನ ನಡೆಸೋದು ಮತ್ತು ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋದು, ಕಾವೇರಿ ನೀರನ್ನ ಹರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನಿರ್ಣಯ ತೆಗೆದುಕೊಳ್ಳೋದು, ಜೊತೆಗೆ ದೆಹಲಿಯಲ್ಲಿ ರಾಜ್ಯದ ಎಲ್ಲರೂ ಸೇರಿ JDS ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸೋದು ಅಂತ. ಸೊ ಈ ನಿರ್ಧಾರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಬಿಜೆಪಿಗೆ ಇದರಲ್ಲಿ ಬಹಳ ಕೆಲಸ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಬಿಜೆಪಿ ಸರ್ವಪಕ್ಷ ಸಭೆಗೆ ಹೋಗಿಲ್ಲ, ಈ ನಿರ್ಧಾರದಲ್ಲಿ ಭಾಗಿಯಾಗಿಲ್ಲ. JDS ಕಾಂಗ್ರೆಸ್ ಶತಾಯಗತಾಯ ನಾವು ನಿಮ್ ಜೊತೆಗಿರ್ತೀವಿ, ಯಾವ ಹೋರಾಟ ಬೇಕಾದ್ರೂ ಮಾಡೋಣ, ದೆಹಲಿಗೆ ಹೋಗೋಣ ಅಂತ ನಿರ್ಣಯ ತೆಗೆದುಕೊಂಡಿದ್ದಾರೆ. ಸೊ ಬಿಜೆಪಿ ಅವರು ಈಗ ಫುಲ್ ರಿಲ್ಯಾಕ್ಸ್, ಅವ್ರಿಗೆ ಮಾಡಕ್ಕಿನ್ನ ಏನ್ ಕೆಲಸ ಇಲ್ಲ ಈ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಅವ್ರಿಗಿನ್ನ ಯಾವುದೇ ಹೆಚ್ಚಿನ ಕೆಲಸ ಇಲ್ಲ. ಬಿಕಾಸ್ ಯಡಿಯೂರಪ್ಪನವ್ರು ಹೇಳ್ಬಿಟ್ಟಿದ್ದಾರೆ, ನಾವೇನ್ ಹೇಳಿದ್ರು ಮುಖ್ಯಮಂತ್ರಿಗಳು ತಗೊಳ್ಳಲ್ಲ, ಈಗ ಸರ್ವಪಕ್ಷ ಸಭೆಗೆ ಹೋಗಲ್ಲ ಅಂತ. ಹಾಗಾಗಿ ಯಡಿಯೂರಪ್ಪನವರ ಆದಿಯಾಗಿ ಇಡೀ ಬಿಜೆಪಿ ಪಾಳೆಯ ತುಂಬಾ ವಿಶ್ರಾಂತಿಯಾಗಿ ವಿರಾಮದಲ್ಲಿ ರೆಸ್ಟ್ ತಗೊಳ್ಬಹುದು ಅನ್ನೋದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ನೀವು ಆಮೇಲೆ ಉತ್ತರವನ್ನು ಕೂಡ ಕೊಡಬಹುದು. ನಾನು ಬರ್ತೀನಿ, ವಾಪಸ್ ಬಂದು ತಮ್ಮ ಅಭಿಪ್ರಾಯವನ್ನ ಮತ್ತು ಪ್ರತಿಕ್ರಿಯೆಯನ್ನ ನಾನು ಪಡ್ಕೊಳ್ತೀನಿ. ಸರ್ವಪಕ್ಷ ಸಭೆ ಅಂತ್ಯ ಆಗಿದೆ, ಸಿಎಂ ಮಾತನಾಡ್ತಿದ್ದಾರೆ, ಬನ್ನಿ ಕೇಳೋಣ. ಆಲ್ ರೈಟ್, ಸಿಎಂ ಸಿದ್ದರಾಮಯ್ಯನವರು ಸರ್ವಪಕ್ಷ ಸಭೆಯ ನಂತರ ಮಾತನಾಡ್ತಿದ್ದಾರೆ. ಅಂದ್ರೆ ಸುಮಾರು 1 ಗಂಟೆಗಳ ಕಾಲ ಈಗ ಆಲ್ ಪಾರ್ಟಿ ಮೀಟಿಂಗ್ ಕರೆದಿತ್ತು. ಯಾರಿಗೆ ಹೇಳೋದ್ರಿ, ಗಲಾಟೆ ಮಾಡ್ತಾರೆ, ಯಾಕೆ ತಳ್ಳಾಡ್ತೀರಿ? ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದ್ದೆ ಇವತ್ತು. ಈ ಮೀಟಿಂಗ್ ನಲ್ಲಿ ದೇವೇಗೌಡರು ಕೂಡ ಬಂದಿದ್ರು, ಮೊನ್ನೆ ಖರ್ಗೆ ಅವ್ರು ಬಂದಿದ್ರು, ವೀರಪ್ಪ ಮೊಯ್ಲಿ ಅವರೆಲ್ಲ ಬಂದಿದ್ರು, JDSನವರೆಲ್ಲ ಬಂದಿದ್ರು, ಕುಮಾರಸ್ವಾಮಿ ಬಂದಿದ್ರು, ಹೊರಟ್ಟಿ ಬಂದಿದ್ರು. ಆದರೆ ಭಾರತೀಯ ಜನತಾ ಪಕ್ಷದವರು ಬಂದಿರಲಿಲ್ಲ. ನಾನು ಅವ್ರಿಗೂ ಕೂಡ ಕರೆದಿದ್ದೋ ನಾವು, ಆದರೆ ಅವ್ರು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಪುಟ್ಟಣ್ಣಯ್ಯ ಬಂದಿದ್ರು, ನಮ್ಮ ರೈತ ಸಂಘದ ಪುಟ್ಟಣ್ಣಯ್ಯನೂ ಕೂಡ ಇವತ್ತು ಕರೆದಿದ್ದು, ಅವರು ಕೂಡ ಬಂದಿದ್ರು. ಅವ್ರು ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಇವರು ಇವತ್ತು ಬಂದಿದ್ದಂಥ ದೇವೇಗೌಡರ ಅಭಿಪ್ರಾಯ, ಬೇರೆಯವರ ಕುಮಾರಸ್ವಾಮಿ ಅಭಿಪ್ರಾಯ, ಖರ್ಗೆ ಅವರು, ಮೊಯ್ಲಿ ಅವರು ಮಾತಾಡಿದವರು ಎಲ್ಲ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಈ ಅಭಿಪ್ರಾಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಈ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀನಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಐ ವಿಲ್ ಕಮ್ ಬ್ಯಾಕ್ ಟು ಯು. ಅದನ್ನೇ ಅವೆಲ್ಲ ಚರ್ಚೆ ಮಾಡ್ತೀವಿ. ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದೆ, JDSನ ಎಲ್ಲ ಮುಖಂಡರು ಬಂದಿದ್ರು, ದೇವೇಗೌಡರು, ಖರ್ಗೆ, ಮೊಯ್ಲಿ, ಕುಮಾರಸ್ವಾಮಿ, ಹೊರಟ್ಟಿ ಹೀಗೆ ಎಲ್ಲರೂ ಬಂದಿದ್ರು, ಪುಟ್ಟಣ್ಣಯ್ಯ ಕೂಡ ಬಂದಿದ್ರು. ಆದ್ರೆ ಬಿಜೆಪಿ ಅವರು ಬಂದಿರಲಿಲ್ಲ. ನಾನು ಆಹ್ವಾನ ಕೊಟ್ಟಿದ್ದೆ, ಯಾಕೆ ಬರಲಿಲ್ವೋ ನನ್ಗೆ ಗೊತ್ತಿಲ್ಲ. ಈಗ ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಸಭೆಯ ನಂತರ ನಾನು ಮತ್ತೆ ನನ್ನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಮಧ್ಯೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ LR ಶಿವರಾಮೇಗೌಡರು, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ನಾನು ಬ್ರೇಕ್ಗೂ ಹೋಗೋದಕ್ಕಿಂತ ಮುಂಚೆ ಪ್ರತಾಪ್ ಸಿಂಹ ಅವರಿಗೆ ಒಂದು ಮಾತನ್ನ ಹೇಳಿದ್ದೆ. ಅದೇನು
ಅಂತಂದ್ರೆ ಸರ್ವಪಕ್ಷಗಳ ಸಭೆಗೆ ನಾವು ಹೋಗ್ಲಿಲ್ಲ, ಬಿಕಾಸ್ ನಾವು ಈ ಹಿಂದೆ ನಡೆದಂತಹ ಸಭೆಯಲ್ಲಿ ನಮ್ಮ ತೀರ್ಮಾನವನ್ನ ಹೇಳಿದ್ವಿ, ಆ ತೀರ್ಮಾನಕ್ಕೆ ಯಾವುದೇ ರೀತಿಯಾದಂತಹ ಮನ್ನಣೆಯನ್ನ ಮುಖ್ಯಮಂತ್ರಿಗಳು ಕೊಳ್ಳಿಲ್ಲ, ಈಗ ನಡೆಯೋದು ಅದೇ ಅನ್ನೋ ಕಾರಣಕ್ಕೆ ನಾವು ಬಹಿಷ್ಕಾರ ಮಾಡಿದೀವಿ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಅವ್ರಿಗೆ, ಹಾಗಾದ್ರೆ ಟೋಟಲ್ ರೆಸ್ಟ್ ಬಿಜೆಪಿ ಅವ್ರಿಗೆ ಯಾವುದೇ ಕೆಲಸ ಇಲ್ಲ ಕಾವೇರಿ ವಿಚಾರದಲ್ಲಿ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನೇ ಹೇಳಕ್ ಬಯಸಿದ್ರು ಅವ್ರ ಹತ್ರ ಒಂದು ಕ್ವಿಕ್ ಸ್ಮಾಲ್ ಕಮೆಂಟ್ ತಗೊಂಡು ನಿಮ್ಮ ಹತ್ರಕ್ಕೆ ನಾನು ವಾಪಸ್ ಬರ್ತೀನಿ. ಇಲ್ಲ ಅದಕ್ಕೆ ಉತ್ತರ ಹೇಳ್ಬಿಡ್ಲಿ, ಅಲ್ಲ ಅದಕ್ಕೆ ಹೇಳ್ಬಿಡ್ಲಿ ಉತ್ತರ ಅವರು, ಆಮೇಲೆ ನೀವು ಕೇಳಿರಂತೆ. ಎಸ್ ಸರ್ ಸಿಂಹ ಅವರೇ. ರಾಧಾ ಹಿರೇಗೌಡ್ರೆ, ಫಾರ್ ದಿ ಫಸ್ಟ್ ಟೈಮ್ ನೀವು ಕೂಡ ಬಹಳ ರಿಲ್ಯಾಕ್ಸ್ಡ್ ಆಗಿ ನನಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ, ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ನಾವು ಹೇಳಿದಿಷ್ಟು ನೋಡಿ, ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಂತ ಕಾಮೆಂಟ್ ಅನ್ನ ನೋಡಿದ್ರೆ, ಇವತ್ತು ಸಭೆಯಲ್ಲಿ ಬೇರೆ ಬೇರೆ ಅಭಿಪ್ರಾಯನ ಕೊಟ್ಟಿದ್ದಾರೆ. ಪುಟ್ಟಣ್ಣಯ್ಯವರು ಬಂದಿದ್ರು, ದೇವೇಗೌಡರು ಬಂದಿದ್ರು, ಕುಮಾರಸ್ವಾಮಿ ಅವರು ಬಂದಿದ್ರು, ಅವ್ರ ಈ ಅಭಿಪ್ರಾಯನ ಕೊಟ್ಟಿದ್ದಾರೆ. ಅದನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಇಟ್ಟು ನಾವು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ. ನಾನು ಇದನ್ನ ಹೇಳ್ತಾ ಇರೋದು, ಮೊದಲು ಕರೆದಿದ್ದಂತ ಸರ್ವಪಕ್ಷಗಳ ಸಭೆಯಲ್ಲೇ ಭಾರತೀಯ ಜನತಾ ಪಕ್ಷ ಬಹಳ ಸ್ಪಷ್ಟವಾಗಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಇರ್ಬೋದು, ವಿಪಕ್ಷ ನಾಯಕರಾದಂತಹ ಜಗದೀಶ್ ಶೆಟ್ಟರ್ ಇರ್ಬೋದು, ಸ್ಪಷ್ಟವಾಗಿ ಹೇಳಿದ್ದಾರೆ, ನೀರನ್ನ ಬಿಡಬೇಡಿ, ಇದು ನಮ್ ನಿಲುವು, ನಾವು ನಿಮ್ ಜೊತೆಗಿದ್ದೀವಿ, ನಾವು ಯಾವ ಒಟ್ಟಾಗಿ ಸೇರ್ಬಿಟ್ಟು ಪರಿಸ್ಥಿತಿನ ಎದುರಿಸೋಣ ಅಂತ ಹೇಳಿದೀವಿ. ಆ ಅಭಿಪ್ರಾಯವನ್ನ ಇವತ್ತಿನ ಸಭೆನಲ್ಲೂ ಕೂಡ ಅದೇ ಅಭಿಪ್ರಾಯವನ್ನ ನಾವು ಏನು ಪುನರಾವರ್ತನೆ ಮಾಡಬೇಕಿತ್ತು. ಈಗ ಆಲ್ರೆಡಿ ನಾವು ಹೇಳಿರೋದ್ರಿಂದ, ಮತ್ತೆ ಈ ಸಭೆಯ ನಂತರ ಕ್ಯಾಬಿನೆಟ್ ಸಭೆನ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಈ ಸಭೆನಲ್ಲಿ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ಅಷ್ಟೇ ಇದ್ರ ಉದ್ದೇಶವಾಗಿತ್ತು. ಕ್ಯಾಬಿನೆಟ್ ನಲ್ಲಿ ಅಂತಿಮವಾದ ನಿರ್ಧಾರ ಆಗುತ್ತೆ. ಇಲ್ಲಿ ಅಭಿಪ್ರಾಯವನ್ನು ತಡ್ಕೊಳ್ಳೋದು ಅಷ್ಟೇ ಉದ್ದೇಶವಾಗಿರೋದ್ರಿಂದ, ಅಭಿಪ್ರಾಯವನ್ನು ನಾವೀಗ ಆಲ್ರೆಡಿ ಹೇಳಿರೋದ್ರಿಂದ ನಾವು ಇದರಲ್ಲಿ ಭಾಗಿಯಾಗಿಲ್ಲ ಅಷ್ಟೇ. ಇದಕ್ಕೆ ಬೇರೆ ಇನ್ಯಾವ ಒಂದು ವಿಶೇಷವಾದ ಅರ್ಥವನ್ನಾಗ್ಲಿ, ಅನುಮಾನವನ್ನಾಗ್ಲಿ, ಶಂಕೆಯನ್ನಾಗ್ಲಿ ದಯವಿಟ್ಟು ಕಲ್ಪಿಸುವಂತ. ಶಿವರಾಮೇಗೌಡ್ರೆ, ಅಲ್ಲ, ಪ್ರತಾಪ ಸಿಂಹ ಅವ್ರ ಜೊತೆ ನಾನು ಈಗಾಗಲೇ ಬಹಳಷ್ಟು ಹೊತ್ತು ಮಾತನಾಡಿದ್ದೀನಿ. ಅವರ ಅಭಿಪ್ರಾಯ ಪಾಪ ಅವ್ರ ಬಗ್ಗೆ ನಮಗೆ ಎರಡನೇ ಮಾತಿಲ್ಲ. ಆದ್ರೆ ಅವರ ಪಕ್ಷದವರ ನಿಲುವಿದೆಯಲ್ಲ, ಇವತ್ತು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅಂದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ವೈಯಕ್ತಿಕವಾಗಿ ಆಸಕ್ತಿ ಇದ್ರೂ ಕೂಡ ಪಕ್ಷದ ತೀರ್ಮಾನಕ್ಕೆ ಕಟ್ಟಿಬಿದ್ದು ಅವರು ಜೋತ್ ಬೀಳ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಒಂದು, ಎರಡನೇದು, ಇವತ್ತು ನಿಜ ಪ್ರತಾಪ್ ಸಿಂಹ ಅವರು ಹೇಳಿದ್ರು, ಜಗದೀಶ್ ಶೆಟ್ಟರ್ ಅವರು, ಯಡಿಯೂರಪ್ಪ ಸಾಹೇಬರು ಕಳೆದ ಸರ್ವ ಪಕ್ಷಗಳ ಸಭೆಯಲ್ಲಿ ಸೇರಿದ್ರು, ನೀರು ಬಿಡಬೇಡಿ ಅಂತ ನಾವು ಹೇಳಿದ್ವಿ. ಆದರೂ ಸಹಿತ ನೀರು ಬಿಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡ್ರು ಮುಖ್ಯಮಂತ್ರಿಗಳು. ಆದ್ರಿಂದ ನಾವು ಬಾಯ್ಕಾಟ್ ಮಾಡಿದ್ದೀವಿ ಅಂತ. ಇದು ಒಂದು ರಾಜ್ಯದ ಸಮಸ್ಯೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ, ಫೆಡರಲ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನಾತ್ಮಕ ಇರ್ತಕ್ಕಂಥ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ 1-2 ಸಾರಿ ಕೇಳಿದೆ. ಅವತ್ತೇ ಸರ್ವಪಕ್ಷ ಸಭೆ ಅಂದ್ರೆ ಬಿಡ್ಬೇಕು ಬಿಡ್ಬೇಡ ಎರಡೇನ ತೀರ್ಮಾನ ಆಗೋದು. ಮುಂದೆ ಏನ್ ಮಾಡ್ಬೇಕು, ಕಾನೂನಾತ್ಮಕವಾಗಿ ಹೆಂಗ್ ಹೋರಾಡ್ಬೇಕು, ಆಡಳಿತಾತ್ಮಕವಾಗಿ ಹೆಂಗ್ ಹೋರಾಡ್ಬೇಕು, ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಮಾಡಿ ಅಂತ ಬಹಳಷ್ಟು ತಜ್ಞರು ಸಲಹೆಗಾರರು ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಹೆಂಗ್ ಅಡಿ ಇಡೋಣ, ಇದೆಲ್ಲವೂ ಚರ್ಚೆ ಆಗುತ್ತಪ್ಪ. ಬಿಡ್ಬೇಕೋ ಬೇಡವೋ ಎರಡೇನ ಚರ್ಚೆ ಆಗೋದಾದ್ರೆ ಏಕಾಏಕಿ ಒಂದು ತೀರ್ಮಾನಕ್ಕೆ ಬದ್ಧರಾಗೋದಿಲ್ಲ. ಆದ್ರೆ ಇವತ್ತು ಈ ರಾಜ್ಯ, ಈ ಕಾವೇರಿ ಕಣಿವೆಯಲ್ಲಿ ಇರ್ತಕ್ಕಂಥ ಜನ ಬಹಳ ದೂರದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಬಿಜೆಪಿಯವರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದಾರೆ. ಇವತ್ತು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ಉಂಟು ಮಾಡಿ ರಾಜ್ಯ ಸರ್ಕಾರ ಹೊರಟ್ರೆ, ಇವತ್ತು ಪ್ರಧಾನಮಂತ್ರಿಗಳ ಮಧ್ಯಪ್ರವೇಶ ಆಗುತ್ತೆ, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗೋದು ಬೇಡ ಅಂತಕ್ಕಂಥ ತೀರ್ಮಾನ ಏನಾದ್ರು ಬಿಜೆಪಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವತ್ತು ಒಟ್ಟಾರೆ ಈ ರಾಜ್ಯದ ಜನರ ಕೆಂಗಣ್ಣಿಗೆ ಬಿಜೆಪಿ ಪಕ್ಷ ನಗಪಾಟ್ಲೆ ಈಡಾಗಿದೆ ಅಂತ ಹೇಳಿದ್ರೆ ತಪ್ಪೇನ? ಅದೇ ಈಗ ಹೆಂಗೆ ಅಂತಂದ್ರೆ ಹೋಲ್ಸೇಲ್ ಆಗಿ ಕಾಂಗ್ರೆಸ್ ಮೇಲಿರುವಂತಹ ಜನರಿಗೆ ಕಾಂಗ್ರೆಸ್ ಕೈ ಚೆಲ್ಲಿ ಕುಳಿತಿದೆ ಅಂತ ಬಿಜೆಪಿ ಹತ್ರ ನೋಡ್ತಾ ಇದೆ. ಈಗ ಬಿಜೆಪಿ ಅವರು ನಾವೇನೋ ಮಾಡಕ್ಕಾಗಲ್ಲ ಅಂತ ಅವ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ. ಹೊರೆಯನ್ನ ತಮ್ಮ ತಲೆ ಮೇಲೆ ಮೋದಿ ಸೋನಿಯಾ ಸಾಕು, ಕನ್ನಡಿಗರು ಒಂದಾಗಬೇಕು ಅಂತ ನಾವು ಬಯಸ್ತೀವಿ. ಕನ್ನಡಿಗರು ಒಂದಾಗಬಹುದು, ಆದ್ರೆ ಕರ್ನಾಟಕದಲ್ಲಿರುವಂತಹ ರಾಜಕೀಯ ನಾಯಕರು ಯಾವತ್ತಿಗೂ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕಾವೇರಿ ಅಂತಹ ವಿಚಾರದಲ್ಲೇ ಸಾಬೀತಾಗಿದೆ. ಇನ್ ಯಾವ ವಿಚಾರದಲ್ಲಿ ಒಗ್ಗೂಡ್ತಾರೋ ಗೊತ್ತಿಲ್ಲ. ಎಸ್ ಮಾಧವ ಪ್ರಕಾಶ್ ಸರ್, ಪ್ರತಾಪ್ ಸಿಂಹ ಅವರಿದ್ದಾರೆ, ತಾವೇನೋ ಪ್ರಶ್ನೆ ಕೇಳ್ತೀನಿ ಅಂತಂದ್ರಿ, ಪ್ರೊಸೀಡ್. ಪ್ರತಾಪ್ ಸಿಂಹ ಅವರೇ, ನಾನು ನಿಮ್ಮನ್ನ ಲೋಕಸಭಾ ಸದಸ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಪತ್ರಕರ್ತ ಅನ್ನುವ ದೃಷ್ಟಿಯಿಂದ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. 1976ರಲ್ಲಿ ಇಂದಿರಾ ಗಾಂಧಿ ಅವರು ಚೆನ್ನೈಗೆ ಕುಡಿಯುವ ನೀರನ್ನು ಕೊಡೋದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳನ್ನು ಒಪ್ಪಿಸಿ 5 TMC ನೀರನ್ನು ಕೊಡಿಸಿದ್ರು. ಅವರು ಮಧ್ಯಸ್ಥಿಕೆ ವಹಿಸಿದ್ರು. ನಂತರದಲ್ಲಿ ಕಾವೇರಿ ವಿವಾದ ಬಂದಾಗ ನರಸಿಂಹರಾವ್ ಅವರು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ವಿವಾದವನ್ನು ಬಗೆಹರಿಸೋದಕ್ಕೆ ಪೂರಕವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ಮುಂದುವರೆದ್ರೆ ಮನಮೋಹನ್ ಸಿಂಗ್ ಅವರು ಈ ವಿವಾದವನ್ನು ಬಗೆಹರಿಸೋದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ವೈ ಯುವರ್ ಪ್ರೈಮ್ ಮಿನಿಸ್ಟರ್ ಈಸ್ ಸೈಲೆಂಟ್?
ನನಗೆ ನಿಮ್ಮಿಂದ ನನಗೆ ಬೇಕಾಗಿರುವ ಉತ್ತರ ಒಬ್ಬ ರಾಜಕಾರಣಿ ಇರೋದಕ್ಕಿಂತ ಹೆಚ್ಚಾಗಿ ಒಬ್ಬ ಪತ್ರಕರ್ತನಾಗಿ ನಿಮಗೇನು ಅನ್ಸುತ್ತೆ? ಮಹದೇವ್ ಪ್ರಕಾಶ್ ಅವರೇ, ಬಹಳ ಸೂಕ್ತವಾದ ಪ್ರಶ್ನೆಯನ್ನ ಕೇಳಿದಿರಿ. ಈ ಹಿಂದಿನ ಎಲ್ಲಾ ಸಂದರ್ಭವನ್ನು ನೋಡಿ, ಎಲ್ಲಾ ಸಂದರ್ಭದಲ್ಲೂ ಏನು ಮಧ್ಯಸ್ಥಿಕೆ ವಹಿಸಿದಂತ ಪ್ರಕರಣಗಳನ್ನು ತೆಗೆದುಕೊಂಡಾಗ ಆಗ ಕಾವೇರಿ ಇರ್ಬೋದು ಅಥವಾ ಯಾವುದೇ ನದಿ ನೀರಿನ ಸಮಸ್ಯೆಗಳಿರ್ಬೋದು, ಒಂದು ಸಾರಿ ಆ ಸಮಸ್ಯೆ ಅನ್ನೋದು ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ಹೋಗಿ ಅದಕ್ಕೊಂದು ಏನು ನ್ಯಾಯಾಧಿಕರಣ ಅನ್ನೋದು ರಚನೆ ಆದ ನಂತರ ಏಕಪಕ್ಷೀಯವಾಗಿ ಯಾವುದೇ ಪ್ರಧಾನಿ ಕೂಡ ಸಭೆಯನ್ನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ವಾಜಪೇಯಿ ಅವರು ಕರೆದಿದ್ದಿರ್ಬೋದು ಅಥವಾ ಅದ್ರ ಹಿಂದೆ ಏನು ಇಂದಿರಾ ಗಾಂಧಿ ಅವರು ಕರೆದಿದ್ದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಆ ವರ್ಷ ಹುಟ್ಟಿದ್ದು ನಾನು, ಹಾಗಾಗಿ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಆದ್ರೆ ವಾಜಪೇಯಿ ಅವರು ಕರೆದಂತ ಸಂದರ್ಭದಲ್ಲೂ ಕಾವೇರಿ ನದಿ ಏನು ಪ್ರಾಧಿಕಾರ ಅಂತಿತ್ತು ಅದರ ಅಧ್ಯಕ್ಷರು ಬೈ ಡಿಫಾಲ್ಟ್ ಪ್ರೈಮ್ ಮಿನಿಸ್ಟರ್ ಇರ್ತಾ ಇದ್ರು. ಹಾಗಾಗಿ ಅವತ್ತು ಸಭೆಯನ್ನ ಕರೆದು ಇಬ್ಬರ ಮಧ್ಯೆ ಸಂಧಾನ ಮಾಡುವಂತ ಕೆಲಸವನ್ನು ವಾಜಪೇಯಿ ಅವರು ಮಾಡಿದ್ರು, ಹಿಂದಿನ ಪ್ರಧಾನಿಗಳು ಕೂಡ ಮಾಡಿದ್ರು. ಆದ್ರೆ ಇವತ್ತು ನ್ಯಾಯಾಧಿಕರಣ ಅನ್ನೋದು ರಚನೆ ಆಗಿ ನ್ಯಾಯಾಧಿಕರಣ ಅನ್ನೋದು ತೀರ್ಪನ್ನು ಕೊಟ್ಟು ಮತ್ತೆ ಏನು ಸಮಸ್ಯೆಗಳು ಎದುರಾದಾಗ ಅದನ್ನು ಪರಿಹರಿಸುವಂತಹ ಜವಾಬ್ದಾರಿ ಸುಪ್ರೀಂ ಕೋರ್ಟಿಗೆ ಆಗಿರೋದ್ರಿಂದ ಇವತ್ತು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಏರ್ಪಾಡಾಗಿರುವಂತ ಬಿಕ್ಕಟ್ಟಿನ ವಿಷಯದಲ್ಲಿ ಸರ್ ಯಾವಾಗ ಪ್ರಧಾನಿಯವರು ಮಧ್ಯಪ್ರವೇಶ ಮಾಡಬಹುದು ಅಂತಂದ್ರೆ 1 ನಿಮಿಷ 1976ರಲ್ಲಿ ಇಂದಿರಾ ಗಾಂಧಿ ವಿವಾದವನ್ನ ಬಗೆಹರಿಸಿದ ಸಂದರ್ಭದಲ್ಲಿ ಯಾವ ಟ್ರಿಬ್ಯುನಲ್ ಇರಲಿಲ್ಲ. ನಿಮ್ಮ ಮಾತನ್ನು ಒಪ್ಕೊಳ್ತೀನಿ, ಆವಾಗ ಪ್ರಧಾನಿ ಮಧ್ಯಪ್ರವೇಶ ಮಾಡಬಹುದು, ದಟ್ ಈಸ್ ಕರೆಕ್ಟ್. ಆದರೆ ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ಮನಮೋಹನ್ ಸಿಂಗ್ ಇವರು ಮೂವರು ಮಧ್ಯಪ್ರವೇಶ ಮಾಡಿದ ಸಂದರ್ಭದಲ್ಲಿ ಟ್ರಿಬ್ಯುನಲ್ ಇತ್ತು. 1990ರಲ್ಲೇ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆಗಿತ್ತು. ಆ ಟ್ರಿಬ್ಯುನಲ್ ಅಸ್ತಿತ್ವದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶ ಮಾಡಿ ಈ ವಿವಾದದ ಬಗ್ಗೆ ತಮ್ಮ ನಿಲುವು ಒಲವುಗಳನ್ನು ಹೇಳಿದ್ರು. ನಂಬರ್ 1. ನಂಬರ್ 2, ಆರ್ಟಿಕಲ್ 262 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸುಪ್ರೀಂ ಕೋರ್ಟ್ ಹ್ಯಾಸ್ ನೋ ಜ್ಯೂರಿಸ್ಡಿಕ್ಷನ್ ಆನ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್. ಅಂತಹ ಸಂದರ್ಭದಲ್ಲಿ ಪ್ರಧಾನಿ ಸುಮೋಟೋ ಮಧ್ಯಪ್ರವೇಶ ಮಾಡಿ ಕರ್ನಾಟಕದ ಜಲ ವಿವಾದಗಳನ್ನ, ಮಹದಾಯಿ ಇರಲಿ ಅಥವಾ ಕರ್ನಾಟಕದ ಕಾವೇರಿ ಇರಲಿ, ಇದನ್ನ ಬಗೆಹರಿಸಬಹುದಾಗಿತ್ತಲ್ವಾ? ಬಗೆಹರಿಸಬಹುದಾಗಿತ್ತಲ್ವಾ ಅನ್ನೋದ್ರ ಜೊತೆಗೆ ನಂದು ಮಾಧವ ಪ್ರಕಾಶ್ ಅವರೇ ಈ ನೀವು ಏನು ಆರ್ಟಿಕಲ್ 262 ನ ಕೋಟ್ ಮಾಡಿದ್ರಲ್ಲ, ಇದರ ಪ್ರಸ್ತಾಪ 1956ರ ಅಂತಾರಾಜ್ಯ ಜಲ ವಿವಾದ ಕಾಯ್ದೆಯಲ್ಲಿ ಬರುತ್ತೆ. ಇದು ಆ ಜಲ ವಿವಾದ ಕಾಯ್ದೆ ನೆಹರು ಕಾಲದಲ್ಲಿ ಬಹಳ ಸ್ಪಷ್ಟವಾಗಿ ಅಗ್ರೀವ್ಡ್ ಪಾರ್ಟೀಸ್ ಯಾರ್ಯಾರಿದ್ದಾರೆ, ಅಗ್ರೀವ್ಡ್ ಪಾರ್ಟೀಸ್ ಎಲ್ಲರೂ ಕೂಡ ಒಪ್ಪಿದಾಗ ಮಾತ್ರ ಪ್ರಧಾನಿ ಮಧ್ಯಪ್ರವೇಶವನ್ನು ಮಾಡಬಹುದು, ಹಸ್ತಕ್ಷೇಪವನ್ನು ಮಾಡಬಹುದು, ಬಹಳ ಸ್ಪಷ್ಟವಾಗಿದೆ. ಸದ್ಯದ ಸ್ಥಿತಿಗಳಿಗೆ ಬರೋಣ. ಪ್ರತಾಪ್ ಸಿಂಹ ಅವರೇ, ನೀವು ಮೈಸೂರು ಕೊಳ್ಳದ ಒಬ್ಬ ಜನಪ್ರತಿನಿಧಿಯಾಗಿ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಒಂದು ಜಡ್ಜ್ಮೆಂಟ್ ಬಂದಿದೆ, ಇದು ಕರ್ನಾಟಕಕ್ಕೆ ನಿಜವಾಗ್ಲೂ ನ್ಯಾಯ ಒದಗಿಸಿ ಕೊಟ್ಟಿದೆಯಾ ತಮ್ಮ ಪ್ರಕಾರ? ನೋಡಿ ರಾಧಾ ಹಿರೇಗೌಡ್ರೆ, ನಾನು ಬಹಳ ಸ್ಪಷ್ಟವಾಗಿ ನಾನೊಬ್ಬ ಈ ಭಾಗದ ಸಂಸದನಾಗಿ, ನಾನೊಬ್ಬ ರೈತನ ಮಗನಾಗಿ ಸ್ವತಃ ಕೃಷಿ ಮಾಡಿರೋ ಅನುಭವ ಇಟ್ಕೊಂಡು ನಾನು ಹೇಳೋದಾದ್ರೆ, ಸುಪ್ರೀಂ ಕೋರ್ಟ್ ಪ್ರಾರಂಭದಲ್ಲಿ 15,000 ಕ್ಯೂಸೆಕ್ಸ್ ಕೊಡಿ, ಆನಂತರ 12,000 ಕೊಡಿ, ಆನಂತರ 6,000 ಕೊಡಿ, ಈ ಮಧ್ಯದಲ್ಲಿ ಕಾವೇರಿ ಮೇಲುಸ್ತುವಾರಿ ಸಮಿತಿ 3,000 ಕ್ಯೂಸೆಕ್ಸ್ ನೀರು ಕೊಡಿ ಅಂತ ಹೇಳಿದ್ರಲ್ಲ, ಈ ಸುಪ್ರೀಂ ಕೋರ್ಟ್ ಎದುರುಗಡೆ ಕರ್ನಾಟಕ ಸರ್ಕಾರದ ಏನೂನು ನಮ್ಮ ಕಾನೂನು ತಜ್ಞರಿದ್ದಾರೆ, ಅವ್ರು ಹೋಗಿ ಅಂಗಲಾಚಿದ್ದಾರೆ, ಹೋಗಿ ಬಹಳ ಸಮರ್ಥವಾಗಿ ವಾದವನ್ನು ಮಂಡಿಸಿ ನಮಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತದೆ, ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದ್ರು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡುವಂತ ಸ್ಥಾನದಲ್ಲಿದ್ದು, ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳು ತಪ್ಪು ಮಾಡಿದಾಗ ಕಿವಿ ಹಿಂಡುವಂತಹ ಒಂದು ಸ್ಥಾನದಲ್ಲಿದ್ದು, ಕರ್ನಾಟಕ ಸರ್ಕಾರ ಕುಡಿಯೋಕೆ ನಮಗೆ ನೀರಿಲ್ಲ, ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ ಒಂದು ಫ್ಯಾಕ್ಟ್ ಫೈಂಡಿಂಗ್ ಏನು ಕಮಿಟಿ ಅಂತ ಅಥವಾ ಸತ್ಯಶೋಧನಾ ಸಮಿತಿಯನ್ನ ಕಳಿಸಿ ಖುದ್ದಾಗಿ ಪರಾಮರ್ಶೆಯನ್ನು ನಡೆಸಿ ಒಂದು ತೀರ್ಪನ್ನು ಕೊಡಬಹುದಿತ್ತು. ಆದ್ರೆ ಆ ತೀರ್ಪನ್ನು ಕೊಡದಲೆ ಈ ರೀತಿ ಒಂದು ಈ ರೀತಿ ಬರನೇ ಎಳಿತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ, ಕರ್ನಾಟಕದ ಪಾಲಿಗೆ ಎಲ್ಲ ಪೂರ್ವಗ್ರಹ ಪೀಡಿತವಾದಂತಹ ತೀರ್ಮಾನಗಳು ಬರ್ತಾ ಇದೆ. ಪೂರ್ವಗ್ರಹ ಪೀಡಿತ ತೀರ್ಪು, ಪಾಲಿಸಲಾಗದ ತೀರ್ಪು, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕರೆಕ್ಟ್. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಒಂದು ಪ್ರತಿಪಕ್ಷವಾಗಿ ಜವಾಬ್ದಾರಿ ಅಂತೂ ಇದೆ. ಹೀಗಾಗಿ ಸರ್ವಪಕ್ಷ ಸಭೆಯಲ್ಲಿ ನಮ್ಮ ಅಭಿಪ್ರಾಯ ತಗೊಳ್ಳಲ್ಲ, ಹಾಗಾಗಿ ನಾವು ಹೋಗಲ್ಲ ಅಂತ ಹೇಳೋದ್ರ ಜೊತೆಗೆ ನಿಮ್ಮಿಂದ ಈ ವಿವಾದ ಬಗೆಹರಿಯುವ ನಿಟ್ಟಿನಲ್ಲಿ ಏನ್ ಎಫರ್ಟ್ ಹಾಕಿದ್ದೀರಾ?
ಏನ್ ಎಫರ್ಟ್ ಹಾಕ್ತೀರಾ ಮತ್ತು ತಮ್ಮ ಕಾಂಟ್ರಿಬ್ಯೂಟ್ ಏನಾಗಿರ್ಬೋದು ಆ ಲೆವೆಲ್ಗೆ ಬಂದಿದೀವಿ ನಾವು ರಾಜ್ಯದ ಜನ. ಯಾವ ರೀತಿ ಅಂದ್ರೆ ನೀವು ಮಾಡ್ಲೇಬೇಕು ಸರ್, ಇದು ನಿಮ್ ಕರ್ತವ್ಯ, ಬರೀ ಸರ್ಕಾರವನ್ನ ದೂಷಿಸೋದ್ ಬಿಟ್ಟು ತಮ್ಮದೇ ಪಕ್ಷದ ಪ್ರಧಾನಿ ಬಳಿ ತೆರಳಿ ರಾಜ್ಯದ ಸಮಸ್ಯೆನ ಯಾಕೆ ಮಂದಟ್ಟು ಮಾಡ್ಕೊಡ್ತಿಲ್ಲ ಅಂದ್ರೆ ಯಡಿಯೂರಪ್ಪನವರು ಊರಿಗೆ ಮುಂಚೆ ಪ್ರೆಸ್ ಮೀಟ್ ಮಾಡಿ ಪ್ರಧಾನಿ ಮಧ್ಯಪ್ರವೇಶ ಇಲ್ಲ ಅಂತ ಹೇಳಿರೋದ್ರಿಂದ ನಾವಾಗೆ ಜನ ಕೇಳ್ತಿದೀವಿ, ತಮ್ಮಿಂದ ಏನ್ ಸಹಾಯ ಆಗಬಹುದು ರಾಜ್ಯದ ಜನತೆಗೆ? ಕಾವೇರಿ ವಿಚಾರವಾಗಿ ಬಿಜೆಪಿ ನಾಯಕರಿಂದ ಏನ್ ಸಹಾಯ ಆಗಬಹುದು? ಅವ್ರದ್ದು ಅಷ್ಟೇ ಜವಾಬ್ದಾರಿ ಇದೆ. ರಾಧಾ ಅವರೇ, ಯಾವುದೇ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಊರಿಗೆ ಮೊದಲೇನೆ ಪ್ರೆಸ್ ಮೀಟ್ ಕರೆದು ಪ್ರಧಾನಿ ಮಧ್ಯಪ್ರವೇಶ ಮಾಡುದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಪರಿಸ್ಥಿತಿ ಏನಾಯ್ತು ಅಂತಂದ್ರೆ, ಒಂದು ಮೊದಲನೇದಾಗಿ ಈ ಬಿಕ್ಕಟ್ಟು ಅಲ್ಲ ನಾ ಹೇಳ್ತೇನೆ, ನಾವು ಹೇಳಿದ ಊರಿಗೆ ಮೊದಲು ಅಂತ ಹೇಳಿದ್ರಲ್ಲ, ಊರಿಗೆ ಮೊದಲಲ್ಲ. ಈ ಸಮಸ್ಯೆ ಅದರಾದಾಗ ಸುಪ್ರೀಂ ಕೋರ್ಟ್ ಏನು ತಮಿಳುನಾಡು ಸರ್ಕಾರ ಹೋಗಿ ಅಪ್ರೋಚ್ ಮಾಡುವಾಗ ಒಂದು ಮುಖ್ಯಮಂತ್ರಿ ಅವರು ಮಾಡಬೇಕಿತ್ತು. 3 ತಿಂಗಳ ಹಿಂದೆ ಏನಂತ ಹೇಳಿದ್ರು, ನಿರೀಕ್ಷಿತ ಮಟ್ಟದಲ್ಲಿ ಮಾನ್ಸೂನ್ ಆಗ್ತಾ ಇಲ್ಲ, ನೀರು ಕೊರತೆ ಇದೆ, ಹಾಗಾಗಿ ನಮ್ಮ ಏನು ಕಾವೇರಿ ಕಣಿವೆನಲ್ಲಿರುವಂತಹ ರೈತರಿಗೆ ಸರ್ಕಾರ ಒಂದು ಸೂಚನೆ ಕೊಡ್ತು. ಸರ್ಕಾರ ಏನ್ ಸೂಚನೆ ಕೊಡ್ತು ಅಂತಂದ್ರೆ, ಅತಿ ಹೆಚ್ಚು ತೆಗೆದುಕೊಂಡಿಲ್ಲ, ಅವರು ಪ್ರಿಪರೇಷನ್ ಇರ್ಲಿಲ್ಲ, ಹಾಗಾಗಿ ನಮ್ಗೆ ಪರಿಸ್ಥಿತಿ ಬಂದಿದೆ ಅಂತ ನಮ್ಗೆ ಅರಿವಾಗಿದೆ. ಅದನ್ನ ಪದೇ ಪದೇ ಬಿಜೆಪಿ ಅವರು ಅದನ್ನೇ ಮುಂದಿಟ್ಕೊಂಡು ವಾದ ಮಾಡುವ ಅಗತ್ಯತೆ ಇಲ್ಲ. ಗೊತ್ತಿರೋ ವಿಚಾರನ 100 ಸರಿ ಹೇಳಿದ್ರು ಕೂಡ ಅದಕ್ಕೆ ಪ್ರಯೋಜನ ಇಲ್ಲ. ದೂಷಿಸೋದನ್ನ ಬಿಟ್ಟು ಆಗಬಹುದಾದ ಸಹಾಯ ಆಯ್ತು, ಈಗ ಮಾತಾಡ್ಬೋದಾ? ಪ್ಲೀಸ್ ನೋಡಿ, ನಾವು ಎಸ್ ಸರ್, ಹೇಳಿ ಸರ್. ರಾಧಾ ಹಿರೇಗೌಡ್ರೆ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದಿವಿ. ಒಂದು ಏನು ಅಂತಂದ್ರೆ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ರಾಜ್ಯದ ಜನರ ಹಿತಾಸಕ್ತಿಯನ್ನ ಕಾಪಾಡಬೇಕಾದಂತ ಸಾಂವಿಧಾನಿಕ ಜವಾಬ್ದಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಇರೋದ್ರಿಂದ ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಕೋರ್ಟಿನ ಆದೇಶ ಅಡ್ಡಿ ಆಗ್ತಾ ಇದೆ ಅಂತಂದ್ರೆ ಆ ಆದೇಶವನ್ನು ಅನುಷ್ಠಾನ ಮಾಡದಲ್ಲೇ ಇರಬಹುದು. ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ನ ಆದೇಶವನ್ನ ನೀವು ಅನುಷ್ಠಾನ ಮಾಡಬೇಡಿ, ಗಟ್ಟಿಯಾದ ನಿರ್ಧಾರವನ್ನು ಕೈಗೊಳ್ಳಿ, ಖಂಡಿತ ಅದು ನ್ಯಾಯಾಂಗ ನಿಂದನೆ ಆಗುವುದಿಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ. ಅದು ನಾವು ಇವತ್ತು ರಾಜಕಾರಣವನ್ನು ಖಂಡಿತ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ನನಗೂ ಮುಖ್ಯಮಂತ್ರಿಗಳು, ನನಗೂ ಅವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ. ನಾನು ಕೂಡ ಒಬ್ಬ ಜನಪ್ರತಿನಿಧಿಯಾಗಿ, ಸಾಮಾನ್ಯ ವ್ಯಕ್ತಿಯಾಗಿ ನಾವು ಕೇಳೋದಷ್ಟೇ, ರಾಜ್ಯದ ಹಿತರಕ್ಷಣೆಗೋಸ್ಕರ ನೀವು ಗಟ್ಟಿಯಾದ ನಿರ್ಧಾರವನ್ನು ಕೈಗೊಳ್ಳಿ, ನಿಮ್ ಜೊತೆ ನಾವಿದ್ದೀವಿ. ಇದರಲ್ಲಿ ಯಾವುದೇ ರಾಜಕಾರಣ ಖಂಡಿತ ಇಲ್ಲ. ಆಲ್ ರೈಟ್, ಐ ವಿಲ್ ಕಮ್ ಬ್ಯಾಕ್. ಒಂದು ಬ್ರೇಕ್ ತಗೊಳ್ತೀನಿ. ಬ್ರೇಕ್ ನಂತರ ಶಿವರಾಮೇಗೌಡ್ರೆ, ಆ ಪ್ರತಾಪ್ ಸಿಂಹ ಅವ್ರು ಹೇಳ್ತಾ ಇದ್ರು, ಸರ್ವಪಕ್ಷಗಳ ಸಭೆ ಕರೀತಾರೆ, ನಾವು ನೀರು ಬಿಡ್ಬೇಡಿ ಅಂದ್ರೂ ಬಿಡ್ತಾರೆ, ಏನೋ ಗಟ್ಟಿ ನಿರ್ಧಾರ, ಕಠಿಣ ನಿರ್ಧಾರ ಅಂತ ಪೋಸ್ ಕೊಡ್ತಾರೆ, ಆಮೇಲೆ ಯಾವ ಕಠಿಣ ನಿರ್ಧಾರನೂ ಇರೋದಿಲ್ಲ ಅದರಲ್ಲಿ. ಹಿಂಗಾಗಿ ಇವತ್ತು ಅದೇ ಆಗುತ್ತೆ, ಏನಾಗಲ್ಲ. ಇಲ್ಲ, ಈಗ ಪ್ರತಾಪ್ ಸಿಂಹ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅರ್ಥಗರ್ಭಿತವಾಗಿ, ಜವಾಬ್ದಾರಿಯುತವಾಗಿ ಮಾತಾಡಿ ನುಡಿಸ್ಕೊಳ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಈ ಸಂದರ್ಭ ನುಡಿಸ್ಕೊಳ್ತಾ ಇದ್ದಾರೆ ಆ ಪಕ್ಷದವರು. ಯಾಕೆಂದ್ರೆ ಈಗಾಗಲೇ ಕಳೆದ ಸಾರಿ ಸರ್ವ ಪಕ್ಷಗಳ ಸಭೆಯಲ್ಲಿ ಇದು ಒಂದೇ ಸಾರಿ ತಗೊಳ್ತಕ್ಕಂಥ ತೀರ್ಮಾನಗಳಲ್ಲ. ನಿಜ, ಗೌರ್ಮೆಂಟ್ ಸರ್ಕಾರ ಏನಾದ್ರು ತೀರ್ಮಾನ ತೆಗೆದುಕೊಂಡಿರ್ಲಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ನಿಮಗೂ ಸಹಿತ ಈ ರಾಜ್ಯದಲ್ಲಿ 28 ಜನ ಸಂಸದರ ಪೈಕಿ 17 ಜನಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಜನಗಳ ಪಾಡೇನು? ನೀವು ಈ ಭಾಗದಿಂದ ಬಂದಿರತಕ್ಕಂಥ ನಿಮ್ಮ ಜವಾಬ್ದಾರಿ ಏನು? ನಿಜ, ತಪ್ಪಾಗಿದೆ, ಸರ್ಕಾರನೇ ತಪ್ಪು ಮಾಡ್ತು, ನಮ್ಮ ವಕೀಲರುಗಳೇ ತಪ್ಪು ಮಾಡಿದ್ದಾರೆ, ಇದೆಲ್ಲ ಒಂದು ಕಿಡಿ. ಇವತ್ತು ನಮ್ಮ ರಾಜ್ಯದ ಜನ ಎಲ್ಲಿಗೆ ಹೋಗ್ಬೇಕು? ನಮ್ಮ ಜನ ಇವತ್ತು ಕುಳಿತುಕೊಂಡು ನಡೀರಿ ಸಿದ್ದರಾಮಯ್ಯನವರೇ, ನಾವು ಅವತ್ತು ನೀವು ಮಾಡಬೇಕಾಗಿತ್ತು, ಅವತ್ತಲೇ ಇವತ್ತು ಮಾಡಿ ತೀರ್ಮಾನ ತೆಗೆದುಕೊಳ್ಳಿ, ನಡೀರಿ ಡೆಲ್ಲಿಗೆ ಹೋಗೋಣ, ನಾವೆಲ್ಲ 28 ಜನ MP ಹೋಗೋಣ, 224 ಜನ MLA ಹೇಳ್ತೀರಿ ಅಂತಾನೆ ಅವ್ರು ಬರಲ್ಲ. ಅದನ್ನ ಬಿಟ್ಟು ನೀವು ಬೇರೆ ಇನ್ನೇನಾದ್ರೂ ಹೇಳಿದ್ರೆ ಅವ್ರು ಬರ್ತಿದ್ರು. ನೋಡಿ, ಕೇಳಿ, ಇದು ಇವತ್ತು ಜನ ಏನು ಕರ್ನಾಟಕ ರಾಜ್ಯದಲ್ಲಿ ಸುಮ್ಮನೆ ಕುಳಿತಿಲ್ಲ, ಇದೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ ನಡೆಯನ್ನು ಗಮನಿಸ್ತಾ ಇದೆ, ಬಿಜೆಪಿ ನಡೆಯನ್ನು ಗಮನಿಸ್ತಾ ಇದೆ. ನಾನು ಕಠಿಣ ನಿರ್ಧಾರ ತೆಗೆದುಕೊಳ್ತೀವಿ, ಕಾವೇರಿಗೋಸ್ಕರ ನಾವು ಬದ್ಧರಾಗಿರ್ತೀವಿ, ಕನ್ನಡಿಗರ ಹಿತಾಸಕ್ತಿಯನ್ನು ನಾವು ಸಹಿತ 10 ಗೌರ್ಮೆಂಟ್ ನೋಡಿದ್ದೀವಿ, ಎಲ್ಲಾ ವೀರಾವೇಶದ ಮಾತನ್ನ ಆಡ್ತಾರೆ, ನೀರ್ ಟೈಮಿಂಗ್ ಸರಿಯಾದ ಟೈಮಿಂಗ್ ನೀರ್ ಬಿಡ್ತಾರೆ. ಅದೇ ವೀರಾವೇಶ ಸಿದ್ದರಾಮಯ್ಯನವರು ಎಲ್ಲರೂ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ, 10 ಜನ ಮುಖ್ಯಮಂತ್ರಿಗಳು ನೀರು ಬಿಟ್ಟಿರೋದು ನಾವು ನೋಡಿ. ನಮ್ಮ ಶಿವರಾಮೇಗೌಡರು ಏನಾದ್ರೂ ಹೇಳಿ, ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ಕಂಡದ್ದು ಒಂದು ನಿದ್ರಾ ಸರ್ಕಾರ. ರೈತರ ಆತ್ಮಹತ್ಯೆ, ಮಹದಾಯಿ ಸಮಸ್ಯೆ, ನಿದ್ರಾ ಸರ್ಕಾರ, ಮಹದಾಯಿ ಸಮಸ್ಯೆ, ಕಾವೇರಿ ಸಮಸ್ಯೆ, ಇವತ್ತು ಇಷ್ಟೊಂದು ಪರಿಸ್ಥಿತಿ ಬಿಗಡಾಯಿಸಿರೋದಕ್ಕೆ ಸಿದ್ದರಾಮಯ್ಯನವರ ಉಡಾಫೆ ರಾಜಕಾರಣ, ಉಡಾಫೆ ಆಡಳಿತವೇ ಕಾರಣವೇ ಹೊರತು ಬೇರೇನೂ ಅಲ್ಲ. ಆದ್ರೆ
ನನಗೆ ಈಗಲೂ ಕಾಡ್ತಾ ಇರೋದೇನು ಅಂತಂದರೆ, ಪ್ರಧಾನಿಯವರು ರಷ್ಯಾ ಪ್ರವಾಸವನ್ನು ಮುಗಿಸ್ಕೊಂಡು ನೇರ ಬಂದು ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫ್ ಅವರ ಮನೆಗೆ ಹೋಗ್ತಾರೆ. ಅಂದರೆ ಅಂತಾರಾಷ್ಟ್ರೀಯ ಬಿಕ್ಕಟ್ಟೆಲ್ಲ ಅಷ್ಟು ಸುಲಭವಾಗಿ ಬಗೆಹರಿಸುವಂತಹ ಒಂದು ವಾತಾವರಣವನ್ನು ನಮ್ಮ ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡ್ತಾರೆ. ಜಯಲಲಿತಾ ಅವರ ಮನೆಗೆ ಹೋಗ್ತಾರೆ, ಪ್ರೋಟೋಕಾಲ್ ಅನ್ನ ಸಂಪೂರ್ಣವಾಗಿ ಉಲ್ಲಂಘಿಸ್ಬಿಟ್ಟು ಲಂಚ್ ಪೇ ಚರ್ಚಾ. ಜಯಲಲಿತಾ ಮನೆಗೆ ಹೋಗಿ ಜಯಲಲಿತಾ ಅವರಿಂದ ಮನವಿ ಪತ್ರವನ್ನು ಸ್ವೀಕರಿಸ್ತಾರೆ. ಅಂತಹ ನರೇಂದ್ರ ಮೋದಿ ಅವರಿಗೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಹೆಬ್ಬಾಗಲನ್ನು ತೆಗೆದದ್ದು ಕರ್ನಾಟಕದ ಜನರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕಾಗಲಿಲ್ವಾ? ಅಲ್ಲ, ಕಾವೇರಿ ವಿಚಾರ ಅಂತಲ್ಲ ಸರ್, ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡು ರಾಜ್ಯಗಳ ನಡುವೆ ತೀವ್ರತರವಾದಂತಹ ಸಂಘರ್ಷ ಏರ್ಪಟ್ಟಿದೆ. ಈ ವ್ಯವಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪ್ರಧಾನಿ ಒಂದು ಬಗೆಹರಿಸುವ ಯತ್ನ ಮಾಡ್ತೀನಿ ಅಂತಂದ್ರೆ ಪಾಕಿಸ್ತಾನದ ನವಾಜ್ ಶರೀಫ್ ಅವರ ಮನೆಗೆ ಹೋಗುವ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಜನರಿಗೆ ಬಂದು ಅವರನ್ನ ಭೇಟಿ ಮಾಡೋದು ನ್ಯಾಯಾಲಯದಲ್ಲಿ ಈ ವಿವಾದವನ್ನು ಬಗೆಹರಿಸಬಹುದು. ಆಲ್ ರೈಟ್. ಎಸ್ ಪ್ರತಾಪ್ ಸಿಂಹ ಸರ್, ನಾನು ಆಗ್ಲೇ ಕೇಳಿದೆ ತಮ್ಗೆ, ತಾವು ಸರ್ಕಾರ ತೆಗೆದುಕೊಳ್ಳುವಂತ ಯಾವುದೇ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ, ಹೀಗಾಗಿ ನಮ್ಮ ಸಪೋರ್ಟ್ ಫುಲ್ ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಸರ್ಕಾರ ಒಂದು ವೇಳೆ ಆಯ್ತು ನಾವು ನೀರನ್ನ ಹರಿಸೋದಿಲ್ಲ, ಏನಾದ್ರೂ ಆದ್ರೂ ಪರವಾಗಿಲ್ಲ, ನ್ಯಾಯಾಂಗ ನಿಂದನೆ ಆದ್ರೂ ಪರವಾಗಿಲ್ಲ, ರಾಷ್ಟ್ರಪತಿ ಆಳ್ವಿಕೆಗೆ ಬಂದ್ರೂ ಕೂಡ ಪರವಾಗಿಲ್ಲ ಅನ್ನುವಾಗ ನಿಮ್ಮ ಪಾರ್ಟ್ ತುಂಬಾ ಕ್ರೂಷಿಯಲ್ ಅಂತ ಅನ್ಸುತ್ತೆ ಬಿಜೆಪಿ ನಾಯಕರದು, ಅದರಲ್ಲೂ ಕೂಡ ಪ್ರಧಾನಿಗಳದ್ದು. ಆಗಲಾದರೂ ಪ್ರಧಾನಿಗಳ ಮಧ್ಯ ಪ್ರವೇಶ ಅನಿವಾರ್ಯತೆ ಆಗುತ್ತೆ, ಯಾಕಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾದಾಗ. ಹೀಗಾಗಿ ಈಗಲೂ ಅದೇ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ, ತಮ್ಮ ಸಹಾಯ ನಮ್ಮ ರಾಜ್ಯದ ಜನತೆಗೆ ಯಾವಾಗ ಒದಗಿ ಬರಬಹುದು? ನಾನು ಪ್ರತಾಪ್ ಸಿಂಹ ಅವರ ವೈಯಕ್ತಿಕವಾದ ಅಭಿಪ್ರಾಯ ಅಲ್ಲ, ಆಸ್ ಅ ಬಿಜೆಪಿ ಪಕ್ಷ ನಾನು ಕೇಳ್ತಾ ಇದ್ದೀನಿ. ನೋಡಿ ರಾಧಾ ಹಿರೇಗೌಡ್ರೆ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಈ ಒಂದು ರಾಜ್ಯ ನೀರು ಬಿಡುವುದಿಲ್ಲ ಅಂತ ಹೇಳಿದಾಗ ಈ ರೀತಿ ಒಂದು ಯಾವ ರೀತಿ ಬಿಕ್ಕಟ್ಟು ಎದುರಾಗ್ತದೆ ಅನ್ನೋದನ್ನು ಊಹಿಸಿಯೇ ನಾವು ಹೇಳಿರುವಂತದ್ದು. ಆ ಬಿಕ್ಕಟ್ಟು ಎದುರಾದಾಗ ನಾವು ರಾಜ್ಯದ ಪರವಾಗಿ ಇರ್ತೀವಿ ಅಂತಲೇ ನಾವು ಹೇಳಿರುವಂತದ್ದು. ಮತ್ ಇವಾಗ ಏನಾಗಿದೆ ಅಂತಂದ್ರೆ ಎಲ್ಲಾ ಚರ್ಚೆಗಳಲ್ಲೂ ಕೂಡ ಪ್ರಧಾನಿಯವರು ಅಲ್ಲೋದ್ರು ಇಲ್ಲೋದ್ರು, ಇಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಎಲ್ಲರೂ ಕೂಡ ಎತ್ತುವಂತದ್ದು ಬಹಳ ಇದು ಕೇಳಲಿಕ್ಕೆ ಬಹಳ ಹಿತವಾಗಿ ಅನಿಸ್ತದೆ. ಆದ್ರೆ ಪ್ರಧಾನಿಯವರು ಮಧ್ಯ ಪ್ರವೇಶನ ಮಾಡಬೇಕಾದಂತಹ ಎರಡು ರಾಜ್ಯಗಳು ಕೂತು ಮಾತನಾಡಿ ಅಂತ ಮಹದಾಯಿ ವಿಚಾರದಲ್ಲಿ ಟ್ರಿಬ್ಯುನಲ್ ಅಲ್ಲಿ, ಮತ್ತೆ ಅದ್ರಲ್ಲಿ ಬರ್ಲಿಲ್ಲ, ಅವರು ಅಲ್ಲಿ ಹೇಳಿದ್ದಾರೆ ಬರ್ಲಿಲ್ಲ. ರಾಧಾ ಹಿರೇಗೌಡ್ರೆ, ಅಲ್ಲಿ ಇರೋಂಥದ್ದು ಇಷ್ಟೇನೆ ನೋಡಿ, ನೋಡಿ ಅಲ್ಲೂ ಕೂಡ ಹೇಳ್ತಾ ಇರೋದು ಇಷ್ಟೇನೆ ನೋಡಿ. ಆ ಮಹದಾಯಿ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ಗೆ ಇದನ್ನ ಕೋರ್ಟಿನ ಆಚೆಗೆ ಪರಿಹಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅಫಿಡವಿಟ್ ಕೊಟ್ಟು ನ್ಯಾಯಾಧಿಕರಣ ರಚನೆಗೆ ಕಾರಣವಾಗಿದ್ದೆ ಮನಮೋಹನ್ ಸಿಂಗ್ ಸರ್ಕಾರ. ಹಾಗಾದ್ಮೇಲೆ ಇವಾಗ ಮಧ್ಯಪ್ರವೇಶ ಮಾಡಿ ಅಂತ ಕೋರ್ಟ್ ಹೇಳಿದ್ದಲ್ಲ, ನೀವು ಪರಿಹರಿಸಿಕೊಳ್ಬಹುದು ಅಂತ ಹೇಳಿದ್ದಾರೆ. ಆಯ್ತು, ಅದಕ್ಕೆ ಆಯ್ತು ನೀವು ಹೇಳೋದಾಗ ನಾನು ರಾಧಾ ಹಿರೇಗೌಡ ನಿಮ್ಮಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ, ಕಾವೇರಿ ಕಣಿವೆಯ ವಿಚಾರ ಅಂತ ಬಂದಾಗ ತಮಿಳುನಾಡಿಗೆ ನೀರು ಬಿಡುವಂತಹ ಒಂದೇ ವಿಚಾರವನ್ನ ಎಲ್ಲಾ ಟೆಲಿವಿಷನ್ ಅಲ್ಲೂ ಕೂಡ ಡಿಬೇಟ್ ಮಾಡ್ತೀರಿ. ಆದ್ರೆ ಪ್ರತಿ ವರ್ಷನೂ ಕೂಡ ಕಾವೇರಿಗೆ ನೀರು ಹರಿದು ಬರುವಂತದ್ದು ನಮ್ಮ ಭಾಗಮಂಡಲ, ತಲಕಾವೇರಿ, ಬಿರುನಾಣಿ, ಇಡೀ ದಕ್ಷಿಣ ಕೊಡಗಿನಲ್ಲಿ ಕತ್ತಲಾಗುತ್ತೆ. ಕಳೆದ ವರ್ಷ 15 ದಿನಗಳ ಕಾಲ ಸತತವಾಗಿ ಅಲ್ಲಿ ಕರೆಂಟ್ ಇರಲಿಲ್ಲ. ಅವತ್ತು ನಾವು ಅಂಗಲಾಚಿದ್ದು ಏನು ಸೇತುವೆಗಳು ಕೂಡ ಕೊಚ್ಚಿ ಹೋಗಿದ್ದು. ಬನ್ನಿ ನಮ್ಮ ಜನರ ಪರವಾಗಿ ನಾವು ಧ್ವನಿ ಎತ್ತಿ ಅಂತ ನಾವು ಕೇಳಿದ್ವು, ಯಾರು ಬರಲಿಲ್ಲ ಅವತ್ತು. ಅಷ್ಟು ಮಾತ್ರ ಅಲ್ಲ, ವರ್ಷದಲ್ಲಿ ನಡೆಯುವಂತ ಒಂದು ಕಾವೇರಿ ತುಲಾ ಸಂಕ್ರಮಣ ಏನಾಗುತ್ತೆ ಅದಕ್ಕೆ ಕೂಡ ಈ ರಾಜ್ಯದ ದೊರೆ ಬರುವುದಿಲ್ಲ ಅಲ್ಲಿಗೆ ಅವತ್ತು. ಯಾಕೆಂದ್ರೆ ಇಡೀ ಕರ್ನಾಟಕದ ಅರ್ಧ ಭಾಗಕ್ಕೆ ನೀರು ಕೊಡೋದು, ಅರ್ಧ ಭಾಗ ಅಂದ್ರೆ ನೀವು ಜನಸಂಖ್ಯೆಯನ್ನು ಹೋಲಿಸಿ ಹೇಳಿದಾಗ ಅರ್ಧ ಭಾಗಕ್ಕೆ ನೀರನ್ನು ಕೊಡುತ್ತೆ ಕಾವೇರಿ. ಆದ್ರೆ ಕಾವೇರಿಯ ಜನರ ಆ ಭಾಗ ಏನು ಕ್ಯಾಚ್ಮೆಂಟ್ ಏರಿಯಾ ಇದೆಯಲ್ಲ, ಆ ಭಾಗದ ಜನರ ಸಂಕಷ್ಟಗಳಿಗೆ ನಾವು ಯಾವ ತರ ಸ್ಪಂದಿಸಿದೀವ ಈ ಸಂದರ್ಭದಲ್ಲಿ ದಯವಿಟ್ಟು ಅದನ್ನು ಕೂಡ ಯೋಚನೆ ಮಾಡಿ. ಬರೀ ತಮಿಳುನಾಡಿಗೆ ನೀರು ಕೊಡುವಂಥದ್ದು ಅಷ್ಟೇ ಮಾತ್ರ ಅಲ್ಲ, ಕೊಡಗಿನ ಜನರ ಕೂಗು ಏನಿದೆಯಲ್ಲ ಅವರ ನೋವಿನ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಅಲ್ಲ ಈಗ ಪ್ರತಾಪ್ ಸಿಂಹ ಅವರೇ, ಈ ಉದ್ದೇಶ ಇಟ್ಕೊಂಡು ಕಾವೇರಿ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಓಕೆ, ಇಲ್ಲಿರುವ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಇದು ಇದರಿಂದ ವಿಶೇಷ, ಒಟ್ಟಾರೆ ಇದು ಬಗೆಹರಿಯದ ಸಮಸ್ಯೆ. ನೋಡೋಣ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಇದು ಇದರಿಂದ ವಿಶೇಷ. ನ್ಯೂಸ್ ಆನ್ ರಿಪಬ್ಲಿಕ್. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಂಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನ ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಂಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ.
ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಾರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ ಎಂ ಬಿ ಪಾಟೀಲ್ ಅವರು